ನಮಸ್ಕಾರ. ವಚನ ಸಾಹಿತ್ಯದ ಬಗ್ಗೆ ನನ್ನದೇ ಒಂದು ವಿಡಿಯೋ ಇದೆ. ಅದರಲ್ಲಿ 12ನೇ ಶತಮಾನದಲ್ಲಿ ವಚನಗಳು ಹುಟ್ಟಿದ ಹಿನ್ನೆಲೆಯನ್ನು ನಾನು ದೀರ್ಘವಾಗಿ ವಿವರಿಸಿದ್ದೀನಿ. ಅದನ್ನು ಆಸಕ್ತಿ ಇದ್ದರೆ ಒಂದು ಸಲ ಕೇಳಿಸ್ಕೊಳ್ಬಹುದು, ಸ್ಪಷ್ಟ ಕಲ್ಪನೆ ಬರುತ್ತೆ. ಅದನ್ನೆಲ್ಲ ಇಲ್ಲಿ ಮತ್ತೆ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಮತ್ತಿಲ್ಲಿ ದಾಸಿಮಯ್ಯ, ಅಲ್ಲಮಪ್ರಭು ಮತ್ತು ಅಕ್ಕಮಹಾದೇವಿ 3 ಜನರ ವಚನಗಳಿವೆ. ಅವನ್ನು ನಾವು ಹೆಚ್ಚು ಫೋಕಸ್ ಕೊಟ್ಟು ಮಾಡಬೇಕಾಗತ್ತೆ. ಅವ್ರ ಬಗ್ಗೆ ಕೂಡ ಬೇರೆ ಬೇರೆ ವಿಡಿಯೋ ಇದೆ ನಂದು, ಅದನ್ನು ಕೂಡ ಕೇಳಿಸ್ಕೊಳ್ಬಹುದು. ಇಲ್ಲಿ ಒಂದು ಆಶಯ ಅಂತ ಏನು ಬರೆದಿರಲ್ಲ, ಅದನ್ನು ನಾನು ಓದ್ಬಿಟ್ಟು ಆಮೇಲೆ ವಚನಗಳಿಗೆ ಹೋಗ್ಬೋದು. ದಾಸಿಮಯ್ಯನ ವಚನಗಳಲ್ಲಿ ಸಂಕ್ಷಿಪ್ತತೆ, ಸರಳತೆ ಹಾಗೂ ಅರ್ಥವಂತಿಕೆಯನ್ನು ಮಾತ್ರ ಲಕ್ಷಣವನ್ನಾಗಿಸಿಕೊಂಡು ಶರಣರ ನುಡಿಗಡಣದ, ಅವನದ್ದೇ ಮಾತು ಗಡಣ ಅಂದರೆ ಸಮೂಹ ಅಂತ, ಮಹತ್ವ, ದಾಂಪತ್ಯ ಧರ್ಮ, ಸ್ತ್ರೀ ಪುರುಷ ಸಮಾನತೆ, ಗುರುವಿನ ಶ್ರೇಷ್ಠತೆ, ಒಡಲ ಹಸಿವಿನ ತೀವ್ರತೆ, ದೇವನ ದಾನಗುಣ, ಭಕ್ತಿಯ ಶ್ರೇಷ್ಠತೆಯನ್ನು ಗುರುತಿಸಬಹುದು. ವೃತ್ತಿಯಲ್ಲಿ ನೇಕಾರನಾದ ದಾಸಿಮಯ್ಯನವರು ಶಿವನಿಗೆ ಬಟ್ಟೆಯನ್ನು ಕೊಟ್ಟು, ನೇಕಾರ ಅಂದರೆ ಬಟ್ಟೆ ನೇಯೋನು ಅಂತ ಮಗ್ಗ ಮಾಡ್ತಾರಲ್ಲ, ಅಪೂರ್ವ ಭಕ್ತಿ ಮೆರೆದಂತೆ ಐತಿಹ್ಯ ಪುರಾಣಗಳಲ್ಲಿ ಉಲ್ಲೇಖಗಳು ಸಿಗುತ್ತವೆ. ಇನ್ನೊಂದು ವಿಷಯ ಇದೆ, ಇವನು 10ನೇ ಶತಮಾನದವನು ಅಂತ ಮೊದಲು ಭಾವಿಸಲಾಗಿತ್ತು, 12ನೇ ಶತಮಾನದವನು ಅಂತ ಆಮೇಲೆ ತೀರ್ಮಾನಕ್ಕೆ ಬಂದರು. ಏಕೆಂದರೆ ವಚನ ಸಾಹಿತ್ಯದಿಂದ 200 ವರ್ಷ ದೂರದಲ್ಲಿ ಮೊದಲನೇ ವಚನಕಾರ ಇರೋದಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಅಂತ. ಅಲ್ಲಮಪ್ರಭು ವಚನಗಳ ಆಶಯವು ಅವರು ಶಿವನೊಡನೆ ಮತ್ತು ಸ್ವಯಂ ಪ್ರಜ್ಞೆಯ ಏಕತೆಯನ್ನು ಪ್ರಚಾರ ಮಾಡುವುದು. ಅವರು ಈ ಏಕತೆಯನ್ನು ವ್ಯಕ್ತಪಡಿಸಲು ವಚನಗಳನ್ನು ಬಳಸಿದ್ದಾರೆ. ಇವರು ವಚನಗಳನ್ನು ದೈವಿಕತೆಯ ಅಭಿವ್ಯಕ್ತಿಯಾಗಿ ನೋಡುತ್ತಾರೆ. ಅಲ್ಲದೆ ಭಾಷೆಯನ್ನು ಸತ್ಯದ ಅನುಭವವನ್ನು ವ್ಯಕ್ತಪಡಿಸಲು ಒಂದು ಸೀಮಿತ ಸಾಧನವೆಂದು ಪರಿಗಣಿಸುತ್ತಾರೆ. ಒಬ್ಬನು ತನ್ನನ್ನು ತಾನು ತಿಳಿದಿದ್ದರೆ ಎಲ್ಲ ಭಾಷೆಯೂ ಮೀರಿದ ಸಾರವಾಗಿದೆ. ತನ್ನ ಬಗ್ಗೆ ಅರಿವಿಲ್ಲದಿದ್ದರೆ ಎಲ್ಲ ಭಾಷೆಯೂ ಅಜ್ಞಾನ ಎಂದು ಅಲ್ಲಮ್ಮ ಹೇಳುತ್ತಾರೆ. ಇಲ್ಲಿ ಕೊಟ್ಟಿರೋದು ಓದ್ದೆ. ಈಗ ಅಲ್ಲಮಪ್ರಭುವಿನ ಬಗ್ಗೆ ಇನ್ನು ಸ್ವಲ್ಪ ಬೇರೆಯಾದ ಮಾತುಗಳನ್ನು ಆಮೇಲೆ ಹೇಳೋಣ. ಜೇಡರ ದಾಸಿಮಯ್ಯ ಅಥವಾ ದೇವರ ದಾಸಿಮಯ್ಯ 2 ಹೆಸರು ಅವನದೇ ಅಂತ ಎಲ್ಲರದು ಒಂದು 12, 13 ಇತ್ಯಾದಿ ವಚನಗಳು ಇರೋದ್ರಿಂದ ಅದರ ಮೇಲೆ ನೇರುವ ಪ್ರಶ್ನೆಗಳು ಬರೋದ್ರಿಂದ ಕೊಚ್ಚಿತ್ತಾಗ ಮಧ್ಯೆ ಏನಾದ್ರು ವಚನಕಾರರ ಬಗ್ಗೆ ಹೇಳುವಂಥದ್ದನ್ನು ಹೇಳಿದರೆ ನಾವು ನೇರವಾಗಿ ವಚನಗಳಿಗೆ ಹೋಗ್ಬೋದು. ಒಡಲುಗೊಂಡವ ಹಸಿವ, ಒಡಲುಗೊಂಡವ ಹುಸಿವ, ಒಡಲುಗೊಂಡವನೆಂದು ನೀನೆನ್ನ ಜಡಿದೊಮ್ಮೆ ನುಡಿಯದಿರ, ನೀನೆನ್ನಂತೊಮ್ಮೆ ಅಂತಾಗಬೇಕು. ನೀನೆನ್ನಂತೆ ಒಮ್ಮೆ ಒಡಲುಗೊಂಡು ನೋಡ ರಾಮನಾಥ. ಅಂಕಿತ, ಅದು ರಾಮನಾಥ ಅನ್ನೋದು ಪ್ರತಿಯೊಬ್ಬ ವಚನಕಾರರಿಗೂ, ಹರಿದಾಸರಿಗೂ ಎಲ್ಲ ಅಂಕಿತ ಇರುತ್ತೆ. ತತ್ವಪದಕಾರರಿಗೆ ಆ ಅಂಕಿತದಿಂದಲೇ ಇದು ಇವರು ವಚನ ಅಂತ ಹೇಳಿ ಗುರುತಿಸೋಕೆ ಸಾಧ್ಯ ಆಗುತ್ತೆ ಅಂತ ಕೂಡ. ಒಡಲು ಅಂದರೆ ದೇಹ, ಒಡಲುಗೊಂಡವ ಹಸಿವ, ದೇಹ ಧರಿಸಿ ಹುಟ್ಟಿದ ಮೇಲೆ. ದೇವತೆಗಳೇನೋ ಅಮೃತ ಕುಡಿದ್ಬಿಟ್ಟಿದ್ದಾರಂತೆ, ಅವ್ರಿಗೆ ಹಸಿವೆ ಆಗಲ್ವಂತೆ, ಹಾಗಂತ ಕತೆ. ದೇಹ ಧರಿಸಿ ಹುಟ್ಟಿದ ಮೇಲೆ ಹಸುವಾಗತ್ತೆ. ಏನು ಹಸು ಅಂದ್ರೆ ಅಂತಿಂತ ಹಸುವಲ್ಲ, ದಿನಕ್ಕೆ 3 ಸಲ 4 ಸಲ ಹಸು ತಾನೇ. ಒಂದು ಅನ್ನ ಮಾಡಿ ಇಟ್ಬಿಡೋದು, ಒಂದು ಚೂರು ಉಪ್ಪಿಟ್ಬಿಡೋದು, ತಿನ್ನು, ಬೆಳಗ್ಗೆ ತಿನ್ನು, ಮಧ್ಯಾಹ್ನ ತಿನ್ನು, ಸಾಯಂಕಾಲನೂ ತಿನ್ನು, ರಾತ್ರಿನೂ ತಿನ್ನು ಅಂದರೆ ಆಗಲ್ಲ. ಇದೇನು ದಿನ ಅನ್ನ, ತರಕಾರಿ, ಸಾರು, ಸಾಂಬಾರು ಎಲ್ಲ ಕೇಳುತ್ತೆ ದೇಹ. ಆ ವೈವಿಧ್ಯತೆಯನ್ನು ಕೇಳುತ್ತೆ. ತರಕಾರಿ ಬೇಕು ತಾನೆ, ಬದನೆಕಾಯಿ ಗೊಜ್ಜು, ಬದನೆಕಾಯಿ ಮಜ್ಜಿಗೆ ಹುಳಿ, ಬದನೆಕಾಯಿ ಪಲ್ಯ, ಬದನೆಕಾಯಿ ಸಾಂಬಾರು ಅಂತ. ಮಾರ್ಕೆಟಲ್ಲಿ ಬೇರೆ ತರಕಾರಿ ಇಲ್ವೇನೋ. ಹೀಗೆ ವೈವಿಧ್ಯತೆ ಇದೆಯಲ್ಲ, ಹಸಿವು, ಅದು ದೇಹವನ್ನು ಧರಿಸಿ ಹುಟ್ಟಿದವನು ಮಾತ್ರ ಗೊತ್ತದು. ಹಾಗೆ ಒಡಲುಗೊಂಡವ ಹುಸಿ ಅಂದರೆ ಸುಳ್ಳು ಹೇಳೋದು. ಸುಳ್ಳು ಹೇಳೋದು ತಪ್ಪು, ಸತ್ಯಮೇವ ಜಯತೆ ಉಪನಿಷತ್ತಲ್ಲೇ ಇದೆ. ಆದರೂ ನಾವು ಸುಳ್ಳನ್ನು ಹೇಳ್ತೀವಿ. ಕೆಲವು ಸಲ ಒಳ್ಳೆಯ ಕಾರಣಕ್ಕಾಗಿಯೂ ಸುಳ್ಳು ಹೇಳ್ತೀವಿ. ಸುಳ್ಳು ಹೇಳೋದ್ರಿಂದ ಒಳ್ಳೆಯದಾಗೋದು ಉಂಟು. ಆದರೂ ಸಾಮಾನ್ಯವಾಗಿ ಸತ್ಯವನ್ನೇ ಹೇಳು, ಸುಳ್ಳನ್ನು ಹೇಳಬೇಡ ಅಂತ ಸಂಸ್ಕೃತದ ಬೇಕಾದಷ್ಟು ಉಕ್ತಿಗಳು ಬೇರೆ ಬೇರೆ ರೀತಿಯಲ್ಲಿ ಸತ್ಯಪ್ರಿಯತೆಯನ್ನು ಸಾರ್ತವೆ. ಆದರೆ ದೇಹ ಧರಿಸಿ ಹುಟ್ಟಿದ ಮೇಲೆ ಸುಳ್ಳು ಹೇಳಲೇಬೇಕಾಗತ್ತೆ. ಉದಾಹರಣೆಗೆ ಊಟ ಟೈಮ್ ಯಾರ ಮನೆಗೂ ಹೋದ್ವಿ ಅಂದ್ಕೊಳ್ಳಿ, ಅವ್ರಿಗೆ ಊಟ ಕೇಳಿ ಅಂದರೆ ಬೇಡ ಇಲ್ಲ ಹೇಳಿ ಅಂದರೆ ಎದ್ದು ಬಿಡ್ಬೋದು. ಅವರೇ ಎಷ್ಟೊತ್ತಾದ್ರು ಊಟ ಮಾಡ್ತೀರಾ, ಅನ್ನಕ್ಕಿಡ್ಲ, ನಾನು ಒಬ್ಬರು ನೋಡಿದ್ದೆ, ಅಂತ ಕೇಳಿದ್ರೆ ಯಾರು ತಾನೇ ಅನ್ನಕ್ಕಿಡಿ ಊಟ ಮಾಡ್ತೀವಿ ಅಂತ ಹೇಳ್ತಾರೆ. ಇಲ್ಲ ನಮ್ಮದು ಊಟ ಆಗಿದೆ
ಸುಳ್ಳು ಹೇಳಿಬಿಡ್ತೀವಿ. ಹಾಗೆ ಆದರೆ ಸುಳ್ಳನ್ನು ಇದು ಅಂಥ ದೊಡ್ಡ ಪ್ರಮಾದ ಏನಲ್ಲ ಈ ಸುಳ್ಳು. ಅದರಿಂದ ದೊಡ್ಡ ದೊಡ್ಡ ಸುಳ್ಳು ಹೇಳೋರೆ ನಮ್ಮ ದೇಶದಲ್ಲಿ ತುಂಬ ಜನ ಇರೋದ್ರಿಂದ ಅಂಥೇಳಿ ಈ ಒಡಲುಗೊಂಡವನೆಂದು ನೀನು ಎನ್ನ ಜಡಿದು ಒಮ್ಮೆ ನುಡಿಯದಿರ. ಜಡಿದು ಅಂದರೆ ಬೈದು ಅಂತ, ನಿಂದಿಸಿ ಅವಮಾನಿಸಿ. ಅದರಿಂದ ದೇವರೇನು ಮಾಡ್ತಾನೆ ಅಂದರೆ ಮೇಲೆ ನಿಂತ್ಕೊಂಡು ಮೇಲ್ತಾನೆ ಅವನಿರೋದು, ಕೆಳಗಡೆ ನೋಡ್ಕೊಂಡು ನಿನ್ನ ಜನ್ಮಕ್ಕೆ ಎಷ್ಟು ಸುಳ್ಳು ಹೇಳ್ತೀಯ ನೀನು, ಏನು ಹೊಟ್ಟೆ ಹೊಡ್ಕೋತೀಯ 3 ಹೊತ್ತು ಅಂಥೇಳಿ ಅವನು ಬೈತಾರೆ ದೇವರು. ಆಗ ದಾಸಿಮಯ್ಯ ಹೇಳ್ತಾನೆ, ನೀನು ಎನ್ನಂತೆ ಒಮ್ಮೆ ಒಡಲುಗೊಂಡು ನೋಡ, ಬಾ ನೀನು ಅಲ್ಲಿ ಅಮೃತ ಕುಡ್ಕೊಂಡು ಕೂತಿರ್ಬೇಡ, ನೀನು ಬಾ, ನೀನು ಕೆಳಕ್ಕೆ ಬಾ, ಭೂಮಿ ಮೇಲೆ ಬಾ, ದೇಹ ಧರಿಸಿ ಬಾ, ನನ್ನ ಥರ ದೇಹ ಧರಿಸಿ ಬಾ. ಆಗ ನೀನು ಗೊತ್ತಾಗತ್ತೆ ದಿನಕ್ಕೆ ಎಷ್ಟು ಸಲ ಹೊಟ್ಟೆ ಹಸಿತೆ, ಏನು ತಿನ್ನಬೇಕಾಗತ್ತೆ, ಯಾಕೆ ಸುಳ್ಳು ಹೇಳಬೇಕಾಗತ್ತೆ ಅನ್ನೋದು ನಿನಗೆ ಗೊತ್ತಾಗುತ್ತೆ. ಈ ಸವಾಲು ಹಾಕುವ ಮನೋಭಾವ ಇದೆಯಲ್ಲ, ಇದು ದಾಸಿಮಯ್ಯನ ತೀವ್ರತೆ ಅಂತ ಹೇಳಿ ಕರೀತಾರೆ. ಮೊದಲನೇ ವಚನಕಾರನಿಗೆ ಇಷ್ಟೊಂದು ಕಾವ್ಯಶಕ್ತಿ, ಇಷ್ಟೊಂದು ಧೈರ್ಯ, ಇದು ತುಂಬ ವಿಶೇಷ. ಎರಡನೇದು, ಅರ್ಥ ಉಂಟೆಂದು ಅಹಂಕರಿಸಿ ಮಾಡುವವನ ಭಕ್ತಿ ಆಗಬೇಕು. ಮಾಡುವನ ಭಕ್ತಿ ಅಂದರೂ ಅದೇ ಅರ್ಥ. ತೊತ್ತಿನ ಕೂಟ ತೊರೆಯನ ಮೇಳದಂತೆ, ತನುಮನ ಧನದಲ್ಲಿ ವಂಚನೆಯುಳ್ಳ ಪ್ರಪಂಚಿಯ ಮನೆಯ ಕೂಳು ಶುನಕನ ಬಾಯ ಎಲುವ ಪ್ರತಿ ಶುನಕ ತಿಂದಂತೆ. ಇನ್ನೂ ತೀವ್ರತೆಯಲ್ಲಿ ಕಾಣ ರಾಮನಾಥ ಅಂತ. ಅರ್ಥ ಅಂದರೆ ದುಡ್ಡು ಅಂತ, ಧರ್ಮಾರ್ಥ ಕಾಮಮೋಕ್ಷ ಅಂತೀವಲ್ಲ. ಇನ್ನು ಬೇರೆ ಬೇರೆ ಅರ್ಥ ಇದೆ. ಅರ್ಥಶಾಸ್ತ್ರ ಅಂತಲೇ ಒಂದು ಇದಿದೆ, ಇದು ಸಬ್ಜೆಕ್ಟ್ ಇದೆ. ಆದರೆ ಇಲ್ಲಿ ಅರ್ಥ ಉಂಟೆಂದು ಅಹಂಕರಿಸಿ ಮಾಡುವವನ ಭಕ್ತಿ. ಕೆಲವೊಂದು ಮನೇಲಿ ಬರೀ ಆಡಂಬರ ಜಾಸ್ತಿ, ಭಕ್ತಿನೇ ಇರಲ್ಲ. ದುಡ್ಡಿದೆ ತಾನೇ, ಸರಿ ಚೆನ್ನಾಗಿ ಖರ್ಚು ಮಾಡ್ಬಿಡು. ಯಾರೋ ಒಬ್ರು ಹೇಳ್ತಿದ್ರು, 1,000 ರೂಪಾಯಿನ ಹೂ ತಂದ್ವಿ ಗೌರಿ ಪೂಜೆಗೆ ಅಂತ. ಅಯ್ಯಪ್ಪ, ಗೌರಿ ಪೂಜೆಯಲ್ಲಿ 1,000 ರೂಪಾಯಿನ ಹೂವನ್ನ ಕೇಳ್ತಾರ ಯಾರು ದೇವರು ಅಂತ ಹೇಳಿ ಆಶ್ಚರ್ಯ ಆಗಿತ್ತು ನನಗೆ. ಯಾಕೆಂತಂದರೆ ಅಲ್ಲಿ ಬೇಕಾಗಿರೋದು ಏನು, ಭಕ್ತಿ. ಅದನ್ನೇ ಇವನು ಹೇಳ್ತಾ ಇದ್ದಾನೆ, ಭಕ್ತಿ ಮುಖ್ಯ. ಅರ್ಥ ಉಂಟೆಂದು ಅಹಂಕರಿಸಿ ಮಾಡುವವನ ಭಕ್ತಿ, ಅಹಂಕಾರದಿಂದ ಮಾಡುವವನ ಭಕ್ತಿ ಏನಾಗುತ್ತದು? ತೊತ್ತಿನ ಕೂಟ ಅಂದರೆ ಸೇರುವಿಕೆ, ಲೈಂಗಿಕ ಅರ್ಥ. ತೊತ್ತು ಇಷ್ಟ ಆಯಿತು ಅಂದ್ಬಿಟ್ಟು ಯಾವುದೋ ಮನೆ ಕೆಲಸದವನ ಜೊತೆ ಅಥವಾ ಮನೆ ಕೆಲಸದವಳ ಜೊತೆ ಸಂಬಂಧ ಬೆಳೆಸಿದ್ರೆ, ಆಗಿನ ಕಾಲದಲ್ಲಿ ಇದೆಲ್ಲ ಇತ್ತು, ಜಾತಿ ಭೇದ ಎಲ್ಲ ಕಿಮ್ಮೇಲು ಕೀಳುತ್ತು. ತೊರೆಯನ ಮೇಳ, ತೊರೆ ಅಂದರೆ ಅಂಬಿಗ, ಹೊಳೆ ದಾಟ್ಸೋನು. ಹೊಳೆ ದಾಟಿದ ಮೇಲೆ ಅಂಬಿಗ ಮಿಂಡ ಅಂತ ಗಾದೆನೂ ಇದೆ. ಅವನ ಮೇಳ ಅಲ್ಲ ಸಹ, ಅವನಿಗೆ ಯಾಕೆ ಬೇಕವನು? ಈ ನದಿ ದಾಟುವರೆಗೆ ಮಾತ್ರ ಬೇಕವನು, ಆಮೇಲೆ ಬೇಕಿಲ್ಲ ಅಲ್ವೇ? ಏಣಿ ದೋಣಿ ಎಲ್ಲನೂ ಎಷ್ಟೊತ್ತು ಬೇಕೋ ಅಷ್ಟೊತ್ತು. ಆ ಥರ ತನುಮನ ಧನದಲ್ಲಿ ವಂಚನೆಯುಳ್ಳ ಪ್ರಪಂಚಿ. ಈ ಪ್ರಪಂಚದಲ್ಲಿ ಹುಟ್ಟಿದವರು ತನು ಮನ ಧನ, ದೇಹ ಮನಸ್ಸು ಮತ್ತು ಹಣ, ಮೂರಲ್ಲೂ ಕೂಡ ವಂಚನೆ, ಮೋಸ. ಅವರ ಮನೆಯ ಕೂಳು, ಗೌರಿ ಹಬ್ಬಕ್ಕೆ 200 ರೂಪಾಯಿನ 1,000 ರೂಪಾಯಿನ ಹೂ ತಂದವರು. ಕೂಳು ಅಂದರೆ ಅನ್ನ ಅಂತ. ಈಗ ಕೀಳು ಅರ್ಥ ಬಂದಿದೆ, ನೀಚ ಅರ್ಥ ಅಂತ. ಕೂಳು ಅಂದರೆ ಹಳಸಿದ್ದು, ತಂಗೂಳು ಅಂತ ಬಂತು. ಪ್ಲಸ್ ತಂಗೂಳು ಅಂಥೇಳಿ ಸಂಧಿ ಸಮಾಸ 2 ಆಗುತ್ತೆ. ಆ ಥರ ಬರುತ್ತೆ. ಅದೆಲ್ಲ ಭಾಷಾಶಾಸ್ತ್ರದಲ್ಲಿ ಬರೋಂಥ ವಿಷಯ. ಅವ್ರ ಮನೆಯಲ್ಲಿ ಊಟ ಮಾಡಿದ್ರೆ ಶುನಕನ ಬಾಯ ಎಲುವ, ಒಂದು ನಾಯಿ ಈಗಾಗಲೇ ತಿಂತಾ ಇರುವ ಎಲುಬು ಮೂಳೆನ ಪ್ರತಿ ಶುನಕ ಇನ್ನೊಂದು ಶುನಕ ನಾಯಿ ತಿಂದಂತೆ, ಅದನ್ನು ಕಿತ್ಕೊಂಡಿದ್ದು ತಿಂದ ಹಾಗಾಗತ್ತೆ ಕಾಣ ಅಂತ. ಅಷ್ಟು ತೀವ್ರತೆಯಿಂದ ಅವನು ಹೇಳ್ತಾನೆ, ಭಕ್ತಿ ಮುಖ್ಯ, ದುಡ್ಡು ಮುಖ್ಯ ಅಲ್ಲ. ಹರತನ್ನ ಭಕ್ತರ ತಿರುವಂತೆ ಮಾಡುವ, ಒರೆದು ನೋಡುವ ಸುವರ್ಣದ ಚಿನ್ನದಂತೆ, ಅರೆದು ನೋಡುವ ಚಂದನದಂತೆ, ಅರಿದು ನೋಡುವ ಕಬ್ಬಿನ ಕೋಲಿನಂತೆ, ಬೆದರದೆ ಬೆಚ್ಚದೆ ಇದ್ದಡೆ ಕರಬಿಡಿದೆತ್ತಿಕೊಂಬ ನಮ್ಮ ರಾಮನಾಥ. ಬಹಳ ಸೊಗಸಾದ ವಚನ ಇದು. ಶಿವ ಪರೀಕ್ಷೆ ಮಾಡ್ತಾನೆ. ಬೇಕಷ್ಟು ಕತೆ ಕೇಳಿದ್ದೀವಲ್ಲ, ಬೇಡ ಗಣಪನ ಕತೆ, ಭಕ್ತ ಶ್ರೀಯಾಳನ ಕತೆ ಎಲ್ಲ. ಹರ ತನ್ನ ಭಕ್ತರ ತಿರಿವಂತೆ ಮಾಡುವ. ತಿರಿಯೋದು ಅಂದರೆ ಭಿಕ್ಷೆ ಬೇಡುವುದು. ಭಿಕ್ಷೆ ಬೇಡುವಂಥ ಸ್ಥಿತಿಗೆ ತರ್ತಾನೆ. ಒರೆದು ನೋಡುವ ಸುವರ್ಣದ ಚಿನ್ನದಂತೆ. ಈಗ ಚಿನ್ನ ಒರಿಜಿನಲ್ ಚಿನ್ನನೋ ಅಥವಾ ರೋಲ್ಡ್ ಗೋಲ್ಡು ಅಂತ ಕಂಡುಹಿಡಿಯಬೇಕಾದ್ರೆ ನಮಗೆ ಗೊತ್ತಾಗಲ್ಲ. ಅಕ್ಸಾಲಿಗನ ಅಂಗಡಿಗೆ ಹೋಗಬೇಕು. ಅವನು ಕಪ್ಪು ಬಣ್ಣದ ಒಂದು ಕಲ್ಲು ಇಟ್ಕೊಂಡಿರ್ತಾನೆ. ಆ ಕಲ್ಲು ಮೇಲೆ ಇದನ್ನು ಹೀಗೆ ಉಜ್ತಾನೆ, ಒರಿತಾನೆ. ಒರೆಯೋದು ಅಂದರೆ ಬರೆಯೋದು, ಉಜ್ಜೋದು. ಆಗ ಅವನಿಗೆ ಗೊತ್ತಾಗುತ್ತೆ ಚಿನ್ನ ಅಂತ. ನಮಗೆ ಗೊತ್ತಾಗಲ್ಲ, ಅಲ್ಲೇ ಇದ್ದರೂ ನಮ್ಗೆ ಗೊತ್ತಾಗಲ್ಲ.
ಆವಾಗ ಅವನು ಇದು ಚಿನ್ನ ಅಂತ ಹೇಳ್ತಾನೆ. ಹಾಗೆ ಚಿನ್ನ ಅನ್ನಿಸ್ಕೊಂಬಿಟ್ರೆ ಸಾಲದು, ಹೊರಿತಾನಲ್ಲ ಕಲ್ ಮೇಲೆ, ಅಲ್ಲಿ ಪಾಸಾಗಬೇಕು ಪರೀಕ್ಷೆ, ಆಗ ಅದು ಚಿನ್ನ. ಹಾಗೆ ಮಾಡ್ತಾನೆ ದೇವರು. ಅರೆದು ನೋಡುವ ಚಂದನದಂತೆ. ಈಗ ಚಂದನ, ಶ್ರೀಗಂಧ ಎರಡು ಬೇರೆ ಬೇರೆ ಮರಗಳು. ಶ್ರೀಗಂಧ ಸ್ವಲ್ಪ ಬೆಳ್ಳಗಿರುತ್ತೆ, ಚಂದನ ಸ್ವಲ್ಪ ಕಪ್ಪಗಿರುತ್ತೆ, ಸುವಾಸನಾ ದ್ರವ್ಯ ಕೊಡುವಂಥದ್ದು. ಒಂದು ಸಾಣೆ ಕಲ್ಲು ಅಂತ ಇಟ್ಕೊಂಡ್ಬಿಟ್ಟು ಅದ್ರ ಮೇಲೆ ಗಂಧದ ತುಂಡಿದೆಯಲ್ಲ, ಚಂದನ ಆಗ್ಬೋದು, ಶ್ರೀಗಂಧ ಆಗ್ಬೋದು. ಅದನ್ನು ತೆಯ್ತಾ ಇದ್ದರೆ ಸುವಾಸನೆಯುಕ್ತ ಗಂಧ ಬರುತ್ತೆ. ನನ್ನ ಅನೇಕ ದೇವಸ್ಥಾನಗಳಲ್ಲಿ ತೆಗೆಯೋದು ಮೈಗೆ ಹಿಂದಿನ ಕಾಲದಲ್ಲಿ ಗಟ್ಟಿ ಹೊಳ್ತಿದ್ರು. ದ್ರೌಪದಿ ವಿರಾಟನ ಅರಮನೆಯನ್ನೆಲ್ಲ ಅದೇ ಕೆಲಸ ಮಾಡ್ತಾಯಿದ್ದೆ. ಅರಮನೆಯಲ್ಲಿ ಇರೋರಿಗೆಲ್ಲ ಮೈ ಮುಖಕ್ಕೆಲ್ಲ ಹಾಕ್ಕೊಳ್ಳೋಕ್ಕೆ ಆಗೋಷ್ಟು ಅವಳು ಗಂಧ ತೆಗಿಬೇಕಾಗಿತ್ತು. ಅರೆಯೋದು ಅದ್ರ ಮೇಲೆ ಅರೆಯೋದು, ಆ ಥರ ಪರೀಕ್ಷೆ ಮಾಡ್ತಾನೆ. ಹೇಗೆ ಅರೆದ್ರೂ ಕೂಡ ಚಂದನ ಸುವಾಸನೆಯೇ ಕೊಡುತ್ತೆ ಹೊರತು ಅದೇನು ಕೋಪ ಮಾಡ್ಕೊಳ್ಳಲ್ಲ. ಅಯ್ಯೋ ನನ್ನನ್ನು ತಿಕ್ಕಿ ಸವಸ್ಬಿಟ್ರಪ್ಪ ಅಂತ ಅನ್ನಲ್ಲ ಅದು. ಅರಿದು ನೋಡುವ ಕಬ್ಬಿನ ಕೋಲಿನಂತೆ. ಕಬ್ಬಿನ ಕೋಲು ಅಂದರೆ ಕಬ್ಬು ಉದ್ದಕ್ಕಿರುತ್ತಲ್ಲ, ಅದನ್ನು ರಸ ತೆಗಿತಾರೆ. ಮೊದಲು ಕಬ್ಬಿನಿಂದ ರಸ ತೆಗಿಬೇಕು, ಆಮೇಲೆ ಅದನ್ನು ಸಕ್ಕರೆ ಮಾಡೋದು, ಬೆಲ್ಲ ಮಾಡೋದು, ಹಾಗೆ ಕುಡಿಯೋದು. ಅದಕ್ಕೆ ಮೊದಲು ಏನು ಮಾಡ್ತಾರೆ ಅಂದರೆ, ಮೇಲ್ಗಡೆ ಸಿಪ್ಪೆ ಇರುತ್ತಲ್ಲ, ಗಟ್ಟಿ ಸಿಪ್ಪೆ, ಅದನ್ನೆಲ್ಲ ಒರೆದು ತೆಗೆದು ಬಿಡ್ತಾರೆ. ಆಮೇಲೆ ಕಬ್ಬನ್ನು ಮಿಷಿನಿಗೆ ಕೊಡ್ತಾರೆ. ದೊಡ್ಡ ಮಿಷಿನ್ ಆಗ್ಬೋದು, ಚಿಕ್ಕ ಮಿಷಿನ್ ಆಗ್ಬೋದು. ದೊಡ್ಡ ಮಿಷಿನ್ ಸಕ್ಕರೆ ಫ್ಯಾಕ್ಟ್ರಿಲಿರುತ್ತೆ, ಇದು ಚಿಕ್ಕ ಮಿಷಿನ್ ರಸ್ತೆ ಬದಿಲಿ ಇರುತ್ತೆ. ಅದಾದಮೇಲೆ ಅದನ್ನು ಮತ್ತೆ ಮಡಚಿರ್ತಾರೆ, ಆಮೇಲೆ ತಿರುಚಿ ಮಡಚಿರ್ತಾರೆ. ಎಷ್ಟು ಸಲನಪ್ಪ ಪಾಪ ಕಬ್ಬು ಮಿಷಿನ್ ಒಳಗೆ ಹೋಗ್ತಿರೋದು ಅಂದರೆ ಹಾಗೆ ಮಾಡಿದ್ರೆ ಮತ್ತೆ ರಸ ಬರೋದು. ಆಗ ಏನು ಮಾಡಬೇಕು ಮನುಷ್ಯರಾದವರು? ದೇವರ ಪರೀಕ್ಷೆ ಮಾಡೋದು ಈ ರೀತಿ. ಬೆದರದೆ ಬೆಚ್ಚದೆ ಇದ್ದಡೆ. ಅವು ಹೇಗೆ ಹೆದರಲಿಲ್ಲ, ಬೆದರಲಿಲ್ಲ, ಒಳ್ಳೆಯದನ್ನೇ ಕೊಟ್ಟವು. ಅಷ್ಟು ತೊಂದರೆ ಕೊಟ್ಟರು ಒಳ್ಳೆಯದನ್ನೇ ಕೊಟ್ಟವಲ್ವಾ. ಆಗ ಕರ ಹಿಡಿದೆತ್ತಿಕೊಂಬ ನಮ್ಮ ರಾಮನಾಥ. ಆವಾಗ ಕರ ಅಂದರೆ ಕೈ ಹಿಡಿದು ಎತ್ಕೊಳ್ತಾನೆ ಅಂದರೆ ಕಾಪಾಡ್ತಾನೆ ಅಂತ. ಈ ಮುಂದಿನ ವಚನ ತುಂಬ ಕಾವ್ಯಗುಣವನ್ನು ಉಳ್ಳದ್ದು ಅಂತ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ವಾಯು ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಪುಣ್ಯಗಳ ನೇನೆಂಬೆ ರಾಮನಾಥ. ಚಿಕ್ಕದಾದರೂ ತುಂಬ ಚೆನ್ನಾಗಿದೆ ಅಂತ ನಾವು ಅಂದ್ಕೊಂಡ್ಬಿಡ್ತೀವಿ. ಭೂಮಿ ನಂದು, ಇಳೆ ಅಂದರೆ ಭೂಮಿ ನಂದು, ಬೆಳೆ ನಂದು. ಈ ವರ್ಷ ಬೆಳೆ ಚೆನ್ನಾಗಿ ಬಂದಿದೆ, ಪ್ರವಾಹ ಬರಲಿಲ್ಲ, ಸಕಾಲಕ್ಕೆ ಮಳೆ ಬಂತು, ಎಲ್ಲ ಸರಿ ಹೋಯಿತು ಅಂತ ಹೇಳ್ತೀವಿ ನಾವು. ಆಮೇಲೆ ಗಾಳಿ ಬೀಸ್ತಾ ಇದ್ದರೆ ಆಹಾ ಎಷ್ಟು ಚೆನ್ನಾಗಿ ಗಾಳಿ ಬೀಸ್ತಾ ಇದೆ ಅಂತ ಅಂತೀವಿ. ಅದು ದಾಸಿಮಯ್ಯ ಹೇಳ್ತಾನೆ, ಇದು ಯಾವುದು ನಂದಲ್ಲ, ನಂದು ಅಂತ ನೀವು ಹೇಳ್ಕೊಂಡಿಲ್ಲ ಎಷ್ಟೊತ್ತುವೆ. ದೇವರು ಕೊಟ್ಟಿದ್ದ ದಾನ ಅದು. ಹೌದು, ಇಳೆ ನಿಮ್ಮ ದಾನ. ಹೌದು, ಭೂಮಿ ಏನು ನಾನು ಸೃಷ್ಟಿ ಮಾಡಿದ್ನೆ ಭೂಮಿನ. ಭೂಮಿ ಮೇಲೆ ನಾವು ಇದ್ದೀವಿ ಅಷ್ಟೇ. ಭೂಮಿ ಮೇಲೆ ನಾವು ಇದ್ಕೊಂಡು ಇದು ನಮ್ಮದು ಅಂತ ಖಾತೆ ಬರ್ಕೋತೀವಿ. ಅದರಿಂದ ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಬೆಳೆ ಕೂಡ ನೀವು ಕೊಟ್ಟಿದ್ದು. ಸುಳಿದು ಬೀಸುವ ವಾಯು ನಿಮ್ಮ ದಾನ. 3 ಅಂಶಗಳನ್ನು ಹೇಳ್ತಾ ಇದ್ದಾರೆ ನೋಡಿ. ಭೂಮಿ, ದವಸ ಮತ್ತು ಗಾಳಿ, 2 ಪಂಚಭೂತಗಳಲ್ಲಿ ಒಂದು. ಪಂಚಭೂತಗಳನ್ನು ಸೇರಿಸ್ಕೋಬೋದು, ಆಕಾಶ, ನೀರು ಅಂಥೇಳಿ. ಇನ್ನೊಂದು ಅವಾಗೇನಾಗುತ್ತೆ ಅಂತಂದರೆ, ಎಲ್ಲವೂ ದೇವರು ಕೊಟ್ಟದ್ದು ಅಂತ ನಾವು ಭಾವಿಸ್ಬೇಕು. ದಾನ ಕೊಟ್ಟಿದ್ದಾನೆ ದೇವರೇನಾದ್ರು ದುಡ್ಡು ಕೇಳಿದ ನಮ್ಮನ್ನು? ಇದು 1 ಎಕರೆ ಗದ್ದೆ ಮಾರ್ತೀನಿ ಅಂತ ಹೋದರೆ, ಕೊಂಡ್ಕೊತೀನಿ ಅಂತ ಹೋದರೆ ದುಡ್ಡಿನ ವ್ಯವಹಾರ ನಡೆಯುತ್ತೆ. ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ. ಈ ಸರ್ಕಾರ ಕೊಟ್ಟಿದ್ದು ನಿಮಗೆ, ಆ ಸರ್ಕಾರ ಕೊಟ್ಟಿದ್ದು, ಅವ್ರು ಕೊಟ್ಟಿದ್ದು, ಇವ್ರು ಕೊಟ್ಟಿದ್ದು, ಈ ಮನೆ ಕಟ್ಸ್ಕೊಟ್ರು, ಈ ಭೂಮಿ ಕೊಟ್ಟರು, ಇದು ಯಾರು ಹೇಳ್ತಾರಲ್ಲ, ಅನ್ಯರ ಹೊಗಳುವ. ಬೇರೆ ಯಾರನ್ನು ಹೊಗಳ್ತಾರಲ್ಲ ಅವರು ಕುನ್ನಿ ಇದೆ, ನಾಯಿ. ಮತ್ತು ಅದೇ ಬಳಸ್ತಾನೆ ಶುನಕ ಅಂತ ಬಳಸಾಲಿ. ಅವ್ರಿಗೇನು ಹೇಳಿ ನಾನು ಅಂತ ತುಂಬ ತೀವ್ರವಾಗಿ ತಿರಸ್ಕಾರದಿಂದ ಹೇಳ್ತಾನೆ. ಈಗ ಅಲ್ಲಮ ಪ್ರಭುವಿನ ವಚನಗಳನ್ನು ಸಾಮಾನ್ಯವಾಗಿ ಬೆಳಗಿನ ವಚನಗಳು ಅಂತ ಕರೀತಾರೆ. ಒಗಟಿದ್ದಾಗಿರುತ್ತೆ, ಎಲ್ಲವೂ ಅಲ್ಲ, ಕೆಲವು. ಅಲ್ಲಮ ಪ್ರಭು ಶ್ರೇಷ್ಠ ಜ್ಞಾನಿ ಮತ್ತು ವಿರಾಗಿ. ಅವನು ಹುಟ್ಟಿದ್ದಲ್ಲಿ, ಬೆಳೆದಿದ್ದಲ್ಲಿ, ತಂದೆ ತಾಯಿ ಇತ್ಯಾದಿ ಏನೂ ಗೊತ್ತಿಲ್ಲ. ಕಾದಂಬರಿಕಾರರು ಯಾವುದೋ ಒಂದು ಕಲ್ಪನೆ ವಸ್ತ್ರಗಳನ್ನು ಕೊಟ್ಕೊಂಡು ಬಂದಿದ್ದಾರೆ. ಈಗ ಶೂನ್ಯ ಸಿಂಹಾಸನಾಧೀಶ್ವರ ಅಂಥೇಳಿ ಬಸವಣ್ಣನವರ ಕಲ್ಯಾಣದಲ್ಲಿದ್ದ ಶೂನ್ಯ ಸಿಂಹಾಸನದ ಮೇಲೆ ಅವನು ಕೂತ್ಕೊಂಡು ಎಲ್ಲರನ್ನೂ ಪ್ರಶ್ನೆ ಮಾಡ್ತಿದ್ದ ಅಂತ. ಇವನ ವಚನಗಳು ಸ್ವಲ್ಪ ಕ್ಲಿಷ್ಟವಾಗಿರ್ತವೆ. ಆಮೇಲೆ ಇವನ ಮೇಲೆ ಹರಿಹರ ಬರೆದಿರುವ ರಗಳೆ ಇದೆ, ಮತ್ತು ಚಾಮರಸ ಬರೆದಿರುವ ಪ್ರಭುಲಿಂಗ ಲೀಲೆ ಇದೆ. ಆ ಎರಡನ್ನು ಇಟ್ಕೊಂಡು ಒಂದು ಷಟ್ಪದಿ ಕಾವ್ಯ, ಒಂದು ರಗಳೆ ಕಾವ್ಯ, ಇವನ ಬದುಕಿನ ಒಂದು ಘಟನೆಗಳನ್ನು ಕಟ್ಟಿರುವ ಕಾದಂಬರಿಕಾರರು, ಲೇಖಕರು ಇದ್ದಾರೆ. ಹೊಟ್ಟೆಯ ಮೇಲೆ ಕಟ್ಟೋಗರದ ಮೊಟ್ಟೆಯ ಕಟ್ಟಿದೊಡೇನೂ ಹಸಿವು ಹೋಗುವುದೇ.
ಅಂಗದ ಮೇಲೆ ಲಿಂಗ ಸ್ವಾಯತ್ತವಾದರೇನು, ಇಟ್ಟ ಕಲ್ಲು ಮೆಳೆಯ ಮೇಲೆ ಸಿಕ್ಕಿದಡೆ ಆ ಕಲ್ಲು ಲಿಂಗವೇ, ಆ ಮೆಳೆ ಭಕ್ತನೇ, ಇಟ್ಟಾತ ಗುರುವೇ. ಇಂಥಪ್ಪವರ ಕಂಡಡೆ ನಾನು ನಾಚುವೆನಯ್ಯ ಗುಹೇಶ್ವರ. ನೋಡಿ, ಇವನು ನಾಯಿ ಹಂದಿ ಅಂತೆಲ್ಲ ಬೈಯೋದ, ನಾಚಿಕೆ ಆಗುತ್ತೆ ನನಗೆ ಇಂಥವ್ರು. ಇಷ್ಟು ಅವನಿಗಿಂತ ಸಾತ್ವಿಕ ಇವನು. ಅವನು ತುಂಬ ಪ್ರಾಕೃತ, ಅಂದರೆ ಭೂಮಿಗಳಿಗೆ ಬಂದವನಾಗತ್ತಾನೆ. ಇವನು ಸ್ವಲ್ಪ ಮೇಲೆ ನಿಂತವನು ಹಾಗೆ. ಅದೇ ಓಗರ ಅಂದರೆ ಅನ್ನ ಅಂತ ಒಂದರ್ಥ, ಸಾರು ಅಂತಲೂ ಅರ್ಥ ಇದೆ, ಆಹಾರ ತಿನ್ನುವ ಪದಾರ್ಥ. ಓಗರ, ಕಟ್ಟೋಗರ, ತುಂಬ ಅನ್ನ ಅಂತ ಮಾಡ್ಕೋಬೇಕು ಇಲ್ಲಿ. ಇದು ಇಲ್ಲದೆ ಅರ್ಥ ಬಿಡೋಕ್ಕಾಗಲ್ಲ, ಅರ್ಥ ಬಿಡಲ್ಲ. ಅಥವಾ ರುಚಿಕರವಾದ ಆಹಾರ. ಹೊಟ್ಟೆಯ ಮೇಲೆ ಕಟ್ಟೋಗರದ ಮೊಟ್ಟೆ ಅಂದರೆ ಗಂಟು, ತುಂಬ ಸ್ವಾಗ್ತಿದೆ ಅಂದ್ಬಿಟ್ಟು ಒಂದಿಷ್ಟು ಅನ್ನ ತೊಗೊಂಡು ಟವಲಲ್ಲಿ ಸುತ್ತಬಿಟ್ಟು ಹೊಟ್ಟೆ ಮೇಲೆ ಕಟ್ಕೊಂಬಿಟ್ರೆ ಹಸು ಹೋಗುತ್ತಾ? ಇಲ್ಲ, ಅದನ್ನು ಎಲ್ಲಿ ಹಾಕಬೇಕೋ ಅಲ್ಲೇ ಹಾಕಬೇಕು. ಹುತ್ತವ ಬಡಿದೊಡೆ ಹಾವು ಸಾವುದೇ ಬಸವಣ್ಣವ್ರ ವಚನ. ಅಂಗದ ಮೇಲೆ ಲಿಂಗ ಸ್ವಾಯತ್ತವಾದರೇನು, ಅಂಗೈ ಲಿಂಗದ ಪೂಜಾ ವಿಧಾನ ಬಸವಣ್ಣ ಹೇಳಿದ್ದು. ಎಡಗೈ ಅಂಗೈ ಮೇಲೆ ಲಿಂಗವನ್ನು ಇಟ್ಕೊಂಡು ಬಲಗೈಯಿಂದ ಪೂಜೆ ಮಾಡೋದು. ಅಂಗ ಅಂದರೆ ಆ ಥರ ಇಟ್ಕೋಬೇಕು ದೇಹ ಅಂತ. ಏನು ಪ್ರಯೋಜನ ದೇವರನ್ನು ಎಡಗೈ ಮೇಲೆ ಇಟ್ಕೊಂಡ್ರೂ ಕೂಡ? ಇಟ್ಟ ಕಲ್ಲು ಮೆಳೆಯ ಮೇಲೆ ಸಿಕ್ಕಿದಡೆ. ಮೆಳೆ ಅಂದರೆ ಬಿದಿರು ಮೆಳೆ ಅಂತ ಅಷ್ಟು ಊದಕ್ಕೆ ಬೆಳೆಯುತ್ತೆ. ಅದು ತಲೆ ಮೇಲೆ ಇಡಬೇಕು, ಅದಕ್ಕೇನು ಕೈ ಇಲ್ವಲ್ಲ. ಇಟ್ಟ ಕಲ್ಲು ಮೆಳೆಯ ಮೇಲೆ ಸಿಕ್ಕಿದಡೆ, ಯಾರೋ ಎಸ್ತ ಕಲ್ಲು ಬಂದ ಮೆಳೆ ಮೇಲೆ ಕೂತ್ಕೊಂಡ್ಬಿಡ್ತು ಅಂತ ಅಂದ್ಕೊಳ್ಳೋಣ. ಆ ಕಲ್ಲು ಲಿಂಗವೇ, ಆ ಮೆಳೆ ಭಕ್ತನೇ. ಆಗ ಅವನು ಭಕ್ತ ಕೈನಲ್ಲಿ ಲಿಂಗ ಇಟ್ಕೊಂಡಿದ್ದಾನೆ, ಆ ಕಲ್ಲು ಲಿಂಗ ಅಂತ ಹೇಳೋಕ್ಕಾಗತ್ತೆ. ಇಟ್ಟಾತ ಗುರುವೇ, ಯಾವನೋ ತಂದು ಬಿಸಾಕನಲ್ಲ ಕಲ್ಲನ್ನ, ಅವನ ಗುರು ಅನ್ನೋಕ್ಕಾಗತ್ತೆ. ಅಂದರೆ ಗುರು ಆಗಬೇಕಾದ್ರೂ, ಲಿಂಗ ಆಗಬೇಕಾದ್ರೂ, ದೀಕ್ಷೆ ಕೊಡುವ ಗುರು ಮತ್ತು ಭಕ್ತ ಇವರಿಗೆಲ್ಲ ಒಂದು ಶ್ರೇಷ್ಠತೆ ಇದೆ, ಅವ್ರಿಗೆಲ್ಲ ಒಂದು ಅರ್ಹತೆ ಇದೆ, ಅವರಿಗೆಲ್ಲ ಒಂದು ಯೋಗ್ಯತೆ ಇದೆ ಅಂತನ್ನುವುದನ್ನು ಬಸವಣ್ಣ ಕೂಡ ಅಷ್ಟೇನು ಒತ್ತಿ ಹೇಳೋಲ್ಲ. ಕಂಡ ಭಕ್ತಂಗೆ ಕೈ ಮುಗಿವಾತನೇ ಭಕ್ತ ಅಂದ್ಬಿಟ್ರು ಬಸವಣ್ಣ. ಇವನು ಅದನ್ನು ಸ್ವಲ್ಪ ಒತ್ತಿ ಹೇಳ್ತಾನೆ. ತನು ಬತ್ತಲಿದ್ದೊಡೇನೋ ಮನಶುಚಿಯಾಗದನ್ನಕ್ಕರ, ಮಂಡೆ ಬೋಳಾದೊಡೇನೋ ಭಾವ ಬಯಲಾಗದನ್ನಕ್ಕರ, ಭಸ್ಮವ ಹೂಸಿದೊಡೇನೋ ಕರ್ಣಾದಿ ಗುಣಗಳನ್ನೊತ್ತಿ ಮೆಟ್ಟಿ ಸುಡದನ್ನಕ್ಕರ, ಇಂತಿ ಆಶಯ ವೇಷದ ಭಾಷೆಗೆ ಗುಹೇಶ್ವರ ನೀ ಸಾಕ್ಷಿಯಾಗಿ ಛೀ ಎಂಬೆನು. ನೋಡಿ, ಅಲ್ಲಿ ನಾಚುವೆ ಬಂತು. ಇನ್ನೊಂದು ಸ್ವಲ್ಪ ಕೆಳಗೆ ಕೇಳಿದ್ರೆ ಇವನು ಇನ್ನೇನಂತಾನೆ ಕೆಟ್ಟ ಬೈಯಲ್ಲ ಅಂತ ನೀನು ಹೇಳಿದೆ ಆಗಲೇ. ಛೀ ಅಷ್ಟೇ ಅವನು ಅನ್ನೋದು. ತನು ಬತ್ತಲಿದ್ದೊಡೇನೋ ಮನಶುಚಿಯಾಗದನ್ನಕ್ಕರ. ಈಗ ಕೆಲವರು ಬಟ್ಟೆ ಜಾಸ್ತಿ ಹಾಕ್ಕೊಳ್ದೇ ಇರೋದು, ಮಡಿ ಪಂಚೆ ಉಟ್ಕೊಳ್ಳೋದು, ಶರ್ಟ್ ಹಾಕ್ಕೊಳ್ದೇ ದೇವಸ್ಥಾನಕ್ಕೆ ಹೋಗಬಾರ್ದು ಇತ್ಯಾದಿ ಇನ್ನೇನೇನೇನೋ ಆಚಾರ ಇದೆಯಲ್ಲ. ಬಹುಶಃ ಇವು ಬದುಕಿದ 12ನೇ ಶತಮಾನದಲ್ಲಿ ವೀರಶೈವ ಧರ್ಮ ಉಚ್ಛ್ರಾಯ ಸ್ಥಿತಿಯಲ್ಲಿ ಇದ್ದಿದ್ದರಿಂದ ಅವರು ವೈದಿಕ ಧರ್ಮವನ್ನು ಬೈತಾರೆ, ಜೈನ ಧರ್ಮವನ್ನು ಬೈತಾರೆ. ಮನಶುಚಿಯಾಗದನ್ನಕ್ಕರ, ಮನಸ್ಸು ಶುಚಿಯಾಗಿರಬೇಕು. ತನು ಬತ್ತಲಿದ್ದೊಡೇನೋ, ದೇಹ ಮಾತ್ರ ಬತ್ತಲು ಅಂದರೆ ಬತ್ತಲಾಗಿ ಸ್ನಾನ ಮಾಡಿ ಮಡಿಬಟ್ಟೆ ಉಟ್ಕೊಂಡು ಇತ್ಯಾದಿ ಪ್ರಕ್ರಿಯೆಗಳೆಲ್ಲ ಸೇರ್ಕೋಬೇಕು. ಅಲ್ಲಿ ಬೆಚ್ಚೆ ಬಂದು ಪೂಜೆ ಮಾಡಿದ್ರು ಅಂತ ಮಾಡಬಾರ್ದು. ಮಂಡೆ ಬೋಳಾದೊಡೇನೋ, ನೋಡಿ ಅದು ವೈದಿಕ ಧರ್ಮ ಆಯ್ತಾ, ಜೈನ ಧರ್ಮ. ಮಂಡೆ ಬೋಳಾದೊಡೇನು ತಲೆ ಬೋಳಿಸ್ಕೊಳ್ಳೋ ಪದ್ಧತಿ ಇದೆಯಲ್ಲ, ಬೌದ್ಧ ಜೈನ ಎರಡರಲ್ಲೂ. ಭಾವ ಬಯಲಾಗದನ್ನಕ್ಕರ, ಮನಸ್ಸಿನ ಭಾವನೆ ಬಯಲಾಗಬೇಕು ಅಂದರೆ ಇಲ್ಲವಾಗಬೇಕು. ಬಯಲು ಅಂದರೆ ಏನೂ ಇಲ್ಲ ಅಂತ ತಾನೇ ಅರ್ಥ, ಶೂನ್ಯ. ಈ ರಾಗ ದ್ವೇಷ ಭಾವನೆಗಳಿರ್ತವಲ್ಲ, ಮನಸ್ಸನ್ನು ಸದಾ ಸುಡ್ತಾ ಇರುತ್ತವಲ್ಲ, ಅವು ಹೊರಟೋಗ್ಬೇಕು, ಅವು ಇಲ್ಲ ಆಗಿಬಿಡ್ಬೇಕು. ಅದಾಗಬೇಕೇ ಹೊರತು ತಲೆ ಬಡಿಸ್ಕೊಂಡ್ರೆ ಏನು ಪ್ರಯೋಜನ? ತಲೆ ಬಡಿಸ್ಕೊಂಡು ಎಲ್ಲರ ಮೇಲೆ ಕೂಗಾಡ್ತಾಯಿದ್ರೆ ಪ್ರಯೋಜನ ಇಲ್ಲ. ಭಸ್ಮವ ಹೂಸಿದೊಡೇನೋ ಕರ್ಣಾದಿ ಗುಣಗಳನ್ನು ಒತ್ತಿ ಮೆಟ್ಟಿ ಸುಡದನ್ನಕ್ಕರ ಅಂತ ವೀರಶೈವ ಧರ್ಮವನ್ನು ಬೈದ್ಬಿಡ್ತಾ ಇದ್ದಾರೆ. ಭಸ್ಮವ ಹೂಸಿದೊಡೇನೋ, ವಿಭೂತಿ ತೊಗೊಂಡು ಹಣೆ ಮೇಲೆ ಇಟ್ಕೊಂಡ್ರೆ ಏನಪ್ಪ? ಕರ್ಣ ಅಂದರೆ ಇಂದ್ರಿಯಗಳು, ಅದು 5 ಇಂದ್ರಿಯಗಳಿವೆ, ಪಂಚೇಂದ್ರಿಯಗಳು: ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಕರ್ಣಾದಿ ಗುಣಗಳನ್ನು ಒತ್ತಿ ಮೆಟ್ಟಿ ಸುಡದನ್ನಕ್ಕರ. ಈ ಇಂದ್ರಿಯಗಳ ಮೂಲಕವೇ ನಮಗೆ ಪ್ರಪಂಚದ ಅನುಭವ. ಈ ಇಂದ್ರಿಯಗಳ ಕಾರಣದಿಂದಲೇ ನಮ್ಮ ಮನಸ್ಸಿನಲ್ಲಿ ನಾನಾ ಭಾವನೆಗಳ ತಾಡನ. ಅದರಿಂದ ಅದನ್ನು ಮೆಟ್ಟಿ ಸುಟ್ಟು ಬಿಡಬೇಕು. ಯಾರ ಬಗ್ಗೆನೂ ದ್ವೇಷನೂ ಇರಬಾರ್ದು, ಯಾರ ಬಗ್ಗೆನೂ ಪ್ರೀತಿನೂ ಇರಬಾರ್ದು. ಯಾವ್ಯಾವುದನ್ನು ನೆನಪಿಸ್ಕೊಳ್ಳೋದು ಅದು ಯಾವುದೂ ಇರಬಾರ್ದು. ಆಗ ವಿಭೂತಿ ಹಚ್ಕೊಳ್ಳೋದಕ್ಕೆ ಪ್ರಾರ್ಥ. ಇಲ್ಲದೆ ಸುಮ್ಮನೆ ವಿಭೂತಿ ಹಚ್ಕೊಂಡು ಈ ಪಂಚೇಂದ್ರಿಯಗಳ ವಶವಾದರೆ ಪ್ರಯೋಜನ ಇಲ್ಲ ಅಂತ. ಇಂತಿ ಆಶಯ, ಮನಸ್ಸಿನಲ್ಲಿ ಆಸೆ ಇದೆ, ವೇಷ ಹಾಕ್ಕೊಂಡಿದ್ದಾನೆ, ಭಾಷೆ ಮಾತಾಡ್ತಾ ಇದ್ದಾನೆ. ಗುಹೇಶ್ವರ ನೀ ಸಾಕ್ಷಿಯಾಗಿ ಛೀ ಎಂಬೆನು. ಇಂಥವ್ರನ್ನ ಕಂಡ್ರೆ ನಾನು ಛೀ ಅಂತ ಬೈದ್ಬಿಡ್ತೀನಿ ಅಂತ ಹೇಳಿ ಅವನ ಭಾವ.
ತನುವೆಂಬ ಏರಿಗೆ ಮನವೆಂಬ ಕಟ್ಟೆಯ ಮಾಡಿ ಬಲಿದು ಷಡ್ವಿಧ ಭಕ್ತಿ ಎಂಬ ಸೋಪಾನದಿಂದ ಪರಮಾನಂದವೆಂಬ ಜಲವ ತುಂಬಿ ಕೆರೆಯ ಬಲ್ಲವರನಾರನೂ ಕಾಣೆ. ನಾನು ಕಟ್ಟಿದ ಕೆರೆ ಸ್ಥಿರವಾಯಿತು ಗುಹೇಶ್ವರ ನಿಮ್ಮಾಣೆ. ಅಲ್ಲಮ್ಮ ಪ್ರಭುವಿನ ಜೀವನ ಚರಿತ್ರೆಯ ಒಂದು ಭಾಗದಲ್ಲಿ ಚಾಮರಸ ಬರೆಯೋ ಹಾಗೆ, ಚಾಮರಸ ಅಂತ ಪ್ರಭುಲಿಂಗಲೀಲೆಯಲ್ಲಿ ಬರೋ ಹಾಗೆ, ಅಲ್ಲಮ್ಮ ಕಲ್ಯಾಣಕ್ಕೆ ಬರೋಕ್ಕೆ ಮುಂಚೆ ಊರು ತಿರುಗ್ತಾನೆ ಎಲ್ಲರಿಗೂ ವಿವೇಕ ಬರೆಸೋದಕ್ಕೆ. ಮುಕ್ತಾಯಕ್ಕೆ ಸಂಬಂಧಪಟ್ಟಂಥ ಘಟನೆ ಇದೆ, ಗುಹೇಶ್ವರ ಅನ್ನೋನು ಸಂಬಂಧಪಟ್ಟ ಘಟನೆ ಇದೆ. ಇದು ಸಿದ್ದರಾಮನಿಗೆ ಸಂಬಂಧಪಟ್ಟಿದ್ದು. ಸಿದ್ದರಾಮ ಅಂತ ಒಬ್ಬ ವಚನಕಾರ ಆಯಿತಾ, ಅವನು ಕೆರೆ ಕಟ್ಸೋದು, ಬಾವಿ ಕಟ್ಸೋದು, ಊರಿನ ಜನಕ್ಕೆ ನಾನು ಸಹಾಯ ಮಾಡಿದೆ, ಊರಿನ ಜನರಿಗೆಲ್ಲ ಒಳ್ಳೇದು ಮಾಡಿದೆ ಅಂತ ಅಂದ್ಕೊಂಡು ತಿರುಗ್ತಿದ್ದ. ಇವನು ಹೋಗಿ ಅವನನ್ನು ಬದಲಾಯಿಸ್ತಾನೆ. ಇದು ನಮ್ಗೆ ಅಷ್ಟೇನು ಸ್ಪಷ್ಟ ಅಂತ ಅನ್ನಿಸ್ತೇ ಇರ್ಬೋದು. ಅದರಿಂದ ನಾನು ಗುಹೇಶ್ವರನ ಬಗ್ಗೆ ಇವನು ಇನ್ನೊಬ್ಬರು ಹೇಳಿದ್ನಲ್ಲ, ಆಮೇಲೆ ಹೇಳ್ತೀನಿ ಅವನನ್ನು. ಗೋರಕ್ಷನ ಬಗ್ಗೆ ತನುವೆಂಬ ಏರಿಗೆ ಅಲ್ಲ, ಕೆರೆ ಕಟ್ಟಿದೆ ನಾನು, ಏರಿ ಕಟ್ಟಿದೆ ಅಂತೀಯಲ್ಲಯ್ಯ. ತನುವೆಂಬ ಏರಿ ಅಂದರೆ ಕೆರೆನ ತುಂಬ ಹರಿತಿರುತ್ತೆ, ಕೆರೆ ದಾಟಬೇಕಲ್ಲ, ಅದಕ್ಕೆ ಮಧ್ಯದಲ್ಲಿ ಏರಿ ಅಂತ ಮಾಡಿರ್ತಾರೆ. ಆ ಏರಿ ಮೇಲೆ ಬಸ್ಗಳು ಹೋಗುತ್ತೆ, ಸೇತುವೆ ಥರ. ಕೆರೆ ಕಟ್ಟೆ ಒಡೆದೋಯ್ತು, ಏರಿ ಒಡೆದೋಯ್ತು ಇತ್ಯಾದಿ. ನೀರು ತುಂಬ ಜಾಸ್ತಿ ಬಂದಿದೆ. ಮನವೆಂಬ ಕಟ್ಟೆಯ ಮಾಡಿ, ತನುವೆಂಬ ಏರಿಗೆ, ತನು ಎಂಬ ಸೇತುವೆ ಇದೆಯಲ್ಲ, ತನು ಅಂದರೆ ದೇಹ, ಮನಸ್ಸು ಅನ್ನುವ ಕಟ್ಟೆಯನ್ನು ಮಾಡಿ ಕಟ್ಟೆ ಕಟ್ಟೋದು. ಬಲಿದು ಷಡ್ವಿಧ ಭಕ್ತಿ ಎಂಬ ಸೋಪಾನದಿಂದ, ಷಡ್ವಿಧ 6 ವಿಧ ಅಂಥೇಳಿ, 6 ವಿಧ ಅಂಥೇಳಿ ಅವರ ಮಹೇಶ್ವರ ಸ್ಥಳ, ಭಕ್ತ ಸ್ಥಳ, ಪ್ರಾಣಲಿಂಗಿ ಸ್ಥಳ, ಪ್ರಸಾದ ಸ್ಥಳ ಅಂಥೇಳಿ ಒಂದು 6 ರೀತಿಯ ವಚನಗಳನ್ನು ಬರೆದ್ರಂತೆ ಅವರು. ಆ ಥರನೇ ವಚನಗಳನ್ನು ವಿಭಾಗ ಮಾಡಲಾಗ್ತದೆ. ಆದ್ದರಿಂದ ಆ ಸೋಪಾನ ಮೆಟ್ಲು ಪರಮಾನಂದವೆಂಬ ಜಲವ ತುಂಬಿ, ನೀರೇನು ತುಂಬಬೇಕು, ಪರಮಾನಂದ ಅನ್ನುವ ಜಲವನ್ನು ತುಂಬಿ ಕೆರೆಯ ಕಟ್ಟಬಲ್ಲವರ ನಾರನು ಕಾಣೆ. ಅಂಥ ಕೆರೆ ಕಟ್ಟಬೇಕು ಕಡೆಯ, ಅಲ್ಲಿ ತನು, ಮನ, ಭಕ್ತಿ, ಪರಮಾನಂದ ಎಲ್ಲ ಇರಬೇಕು. ಅದು ಬಿಟ್ಬಿಟ್ಟು ನಾನು ಕಟ್ಟಿದ ಕೆರೆ ಸ್ಥಿರವಾಯಿತು, ಅದರಿಂದ ನೀನು ಕಟ್ಟಿದ ಕೆರೆ ಸ್ಥಿರ ಅಲ್ಲ. ಸಿದ್ದರಾಮಗೆ ಹೇಳ್ತಿರೋದು, ನೀನೇನು ಗಾರೆ ಮಣ್ಣು ಅದೆಲ್ಲ ಉಪಯೋಗಿಸ್ಕೊಂಡು ಕಟ್ಟಿದೆಯಲ್ಲ, ಅದಲ್ಲ, ನಾನು ಕಟ್ಟಿದ ಕೆರೆ ಇದೆಯಲ್ಲ ಅದು ಸ್ಥಿರವಾಯಿತು ಅಂತ. ಗೋರಕ್ಷ ಅನ್ನೋ ಭಕ್ತ ದೇಹವನ್ನು ವಜ್ರದಂತೆ ಕಠಿಣ ಮಾಡ್ಕೊಂಡ್ಬಿಟ್ಟು ಅದೇ ದೊಡ್ಡ ಸಾಧನೆ ಅಂದ್ಕೊಂಡಿರ್ತಾನೆ. ಆಗ ಅಲ್ಲಿ ಹೋಗಿ ಇದೇನು ಮಹಾ ಸಾಧನೆ. ಆ ಗೋರಕ್ಷ ಹೇಳ್ತಾನೆ, ಕತ್ತಿ ಕೊಡ್ತೀನಿ ತಗೋ, ಹೊಡಿ ನನ್ನನ್ನು. ಬಂಡೆ ಹೊಡೆದಾಗೆ ಠಣ್ಣಂತ ಕತ್ತಿ ವಾಪಸ್ ಹೋಗುತ್ತೆ, ನನ್ನ ದೇಹನ ಬೇಯಿಸಲ್ಲ ಅದು. ಅಲ್ಲಮ್ಮ ಹೊಡಿತಾನೆ. ಕರೆಕ್ಟ್, ನಿಜ ಹೇಳಿದ್ದು. ಒಳ್ಳೆ ಕಬ್ಬಣಕ್ಕೆ ಹೊಡೆದಾಗೆ, ಬಂಡೆ ಹೊಡೆದಾಗೆ ಕತ್ತಿ ಒಳಗೆ ಹೋಗೋದೇ ಇಲ್ಲ. ಅದು ಹಠ ಯೋಗ ಸಾಧಿತಾನೆ ಗೋರಕ್ಷ. ಈಗ ಅಲ್ಲಮ್ಮ ಹೇಳ್ತಾರೆ, ಅವ್ನಿಗೆ ಹೆಮ್ಮೆ ಆಗುತ್ತೆ ಗೋರಕ್ಷನಿಗೆ. ಸಾಧನೆ ಇದೆಲ್ಲ ಹೌದು, ನಿಜ, ತುಂಬ ದೊಡ್ಡ ಸಾಧನೆಯೇ. ಅಲ್ಲಮ್ಮ ಹೇಳ್ತಾನೆ, ಇದೇ ಕತ್ತಿ ನೀನು ತಗೊಳ್ಳಯ್ಯ, ಈಗ ನಾನು ಹೊಡಿ, ನನ್ನ ದೇಹ ಏನು ಶಬ್ದ ಮಾಡ್ತೀನಿ ನೋಡು. ಹೊಡೆದ್ರೆ ಏನಾಯ್ತಂದರೆ ಏನೂ ಇಲ್ಲ, ಗಾಳಿಯಲ್ಲಿ ಕತ್ತಿಯನ್ನು ಆಡಿಸಿದಂತೆ. ಬಯಲ ದೇಹಿ ಅಲ್ಲಮ್ಮ, ಅವನಿಗೆ ದೇಹನೇ ಇಲ್ಲ, ದೇಹ ಎಲ್ಲ ಬಯಲೆ, ಅವನ ದೇಹಕ್ಕೆ ತಾಕೋದೇ ಇಲ್ಲ ಕತ್ತಿ. ಆದ್ದರಿಂದ ಏನು ಮಾಡ್ತಾನೆ ಅಂದರೆ, ನಿನ್ನ ಸಾಧನೆಗಿಂತ ನನ್ನ ಸಾಧನೆ ದೊಡ್ಡದು ಅಂತಲೇ ಹೇಳೋದಕ್ಕೆ ಬರೋದಂತಹ ಸಾಂದರ್ಭಿಕ ಇವೆಲ್ಲ. ಶೂನ್ಯ ಸಂಪಾದನೆಕಾರರು ಅಂತ ಒಂದು 3 ಜನ ಬರ್ತಾರೆ. ಅವರು ಯಾವ್ಯಾವ ಸಂದರ್ಭದಲ್ಲಿ ಈ ವಚನಗಳನ್ನು ಹೇಳಿರಬಹುದು ಅಂತ ಊಹೆ ಮಾಡಿ ಒಂದು ರೀತಿಯ ಪುಸ್ತಕವನ್ನು ಬರೆದಿದ್ದಾರೆ. ಅದನ್ನು ಸಂಪಾದನೆ ಮಾಡಿದಾಗ ಪುಸ್ತಕ ಆಯ್ತದು. ಅಲ್ಲಿ ಇದು ಸಿದ್ದರಾಮನಿಗೆ ಹೇಳಿದ ವಚನ. ಹೀಗೆ ನಾವು ಕಂಡು ಹಿಡ್ಕೊಂಡ್ರೆ ಸರಿಯಾಗಿ ಅರ್ಥ ಮಾಡಬಹುದು. ತನ್ನ ತಾನರಿದಡೆ ನುಡಿಯೆಲ್ಲ ತತ್ವ ನೋಡ, ತನ್ನ ತಾ ಮರೆದಡೆ ನುಡಿಯೆಲ್ಲ ಮಾಯೆ ನೋಡ, ಅರಿದು ಮರೆಯದ ಶಿವಯೋಗಿಯ ಶಬ್ದವೆಲ್ಲವೂ ಉಪದೇಶವಲ್ಲದೆ ಭಿನ್ನ ಉಂಟೆ. ಒಂದೇ ವಚನ ದೊಡ್ಡದು. ನಿನ್ನ ಮನದ ಕಳವಳವ ತಿಳುಹಲೆಂದು ಮಾತನಾಡಿಸಿ ನೋಡಿದರೆ ಎನ್ನ ಮನದೊಳಗೆ ಕಂದು ಕಲೆ ಎಂಬುದಿಲ್ಲ ನೋಡ. ನಮ್ಮ ಗುಹೇಶ್ವರ ಲಿಂಗಕ್ಕೆ ನೀನು ಕರುಣದ ಶಿಶುವಾದ ಕಾರಣ ಬಾಯ್ದೆಗೆದನಲ್ಲದೆ ಭಿನ್ನ ಉಂಟೆ ಹೇಳ ಮರುಳೆ ಯಾರು ಹೇಳ್ತಾ ಇದ್ದಾನೆ ಅಂತ. ಸುಮ್ಮನೆ ನಾನು ಊಹೆ ಮಾಡ್ತೀನಿ ಹೀಗಿರಬಹುದೇ ಅಂತ. ಮುಕ್ತಾಯಕ್ಕ ಅಂತ ನೋಡಿದು ಅಜ್ಜಗಣ್ಣ ಅಂತ ಅಣ್ಣ ಹಾವು ಕಟ್ಸೋಕ್ಕೋಗ್ತಾನೆ.
ಅಣ್ಣನ ದೇಹವನ್ನು ತನ್ನ ತೊಡೆ ಮೇಲೆ ಇಟ್ಕೊಂಡು ಗುಳು ಅಂತ ಅಳ್ತಿದ್ದಾಳೆ. ಯಾರು ಎಷ್ಟು ಸಮಾಧಾನ ಮಾಡಿದ್ರೂ ಸಮಾಧಾನವೇ ಆಗಲ್ಲ. ಆಗ ಅಲ್ಲಮ್ಮ ಬಂದು ಅವಳಿಗೆ ಅನೇಕ ಮಾತುಗಳನ್ನು ಹೇಳ್ತಾನೆ. ಅದರಿಂದ ಅವಳಿಗೆ ಸಮಾಧಾನ ಆಗುತ್ತೆ ಅಂತ ಹೇಳಿ ನನ್ನ ಮುಕ್ತಾಯಕ್ಕ ಅನ್ನುವಂತಹ ಒಂದು ವಿಡಿಯೋ ಅದನ್ನು ತುಂಬ ಜನ ನೋಡಿದ್ದಾರೆ. ಬಹುಶಃ ಮುಕ್ತಾಯಕ್ಕ ಅಂದರೆ ಯಾರ್ದು ಹೆಣ್ಮಗಳ ಹೆಸರು ಮಾತ್ರ ಗೊತ್ತಾಗುತ್ತೆ ಅಂತ ಒಬ್ಬ ವಚನಕಾರ್ತಿ ಇದ್ಲು. ಅವಳದ್ದು ಕೆಲವು ವಚನಗಳು ಸಿಕ್ಕಿವೆ, ಅವಳಿಗೆ ಹೇಳಿರಬಹುದೇ ಅಂತ ನಾನು ಅಂದ್ಕೊಳ್ತೀನಿ. ಯಾಕಂದರೆ ಎಲ್ಲೂ ಯಾರು ಹೇಳೋಲ್ಲ ಹೀಗೆ ಇಂಥವ್ರು 900 ವರ್ಷಗಳ ಹಿಂದೆ ಬರೆದವು ಯಾರು ಹಸ್ತಪ್ರತಿ ಸಿಕ್ಕಿರದೆ, ಒಲೆಗರಿ ಪ್ರತಿ ಸಿಕ್ಕಿರದೆ ಪುಣ್ಯ ಅಷ್ಟೇ. ಅದರಿಂದ ತನ್ನ ತಾನರಿದಡೆ ನುಡಿಯೆಲ್ಲ ತತ್ವ. ನನ್ನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದ್ದರೆ ಆಡಿದ ಮಾತೆಲ್ಲವೂ ತತ್ವ ಆಗುತ್ತೆ. ತನ್ನ ಮರೆದಡೆ ನುಡಿಯೆಲ್ಲ ಮಾಯೆ. ನಾನೇನು ಅಂತಲೇ ನಂಗೆ ಗೊತ್ತಿಲ್ಲದೆ ಹೋದರೆ ಯಾರೇನು ಮಾತಾಡಿದ್ರು ಅದುವರೆಗೆ ಮಾಯೆ. ಏನೋ ಕೇಳಿಸಾಗಿತ್ತು, ಏನೋ ಕೇಳಿಸ್ಲಿಲ್ಲ, ಏನೋ ಒಂದಾಗಿತ್ತು, ಏನೋ ಅರ್ಥವೇ ಆಗಲಿಲ್ಲ, ಅದು ಮಾಯೆ. ಅರಿದು ಮರೆದ ಶಿವಯೋಗಿಯ ಶಬ್ದ. ಅರ್ತಿದ್ದಾನೆ, ಆಮೇಲೆ ಮರ್ತುಬಿಟ್ಟಿದ್ದಾನೆ. ಶಿವಯೋಗಿ ಅಂದರೆ ಅವ್ನಿಗೆ ಗೊತ್ತಿದೆ, ಜ್ಞಾನ ಇದೆ, ಆದರೆ ಈಗ ಸದ್ಯಕ್ಕೆ ಅರ್ಥ ಆಗ್ತಾಯಿಲ್ಲ. ಉಪದೇಶವಲ್ಲದೆ ಭಿನ್ನ ಉಂಟು, ಅದು ಬರೀ ಉಪದೇಶ ಆಗುತ್ತಷ್ಟೇ. ನಿನ್ನ ಮನದ ಕಳವಳ ತಿಳುಹಲೆಂದು ಮಾತನಾಡಿಸಿ ನೋಡಿದಡೆ, ನಿನ್ನ ಮನಸ್ಸಿನ ಕಳವಳವನ್ನು ತಿಳಿ ಮಾಡೋಣ, ತಿಳುಹಲು ನಿನಗೆ ಹೇಳೋಣ ಅಂತ ಹೇಳಿ ಮಾತನಾಡಿಸಿ ನೋಡಿದೊಡೆ, ಎನ್ನ ಮನದೊಳಗೆ ಕಂದು ಕಲೆ ಎಂಬುದಿಲ್ಲ ನೋಡ. ನನ್ನ ಮನಸ್ಸಿನಲ್ಲಿ ಕೆಟ್ಟ ಭಾವನೆ ಏನೂ ಇಲ್ಲಮ್ಮ, ಕಂದು ಕಲೆ ಏನೂ ಇಲ್ಲ. ನಮ್ಮ ಗುಹೇಶ್ವರ ಲಿಂಗಕ್ಕೆ ನೀನು ಕರುಣದ ಶಿಶುವಾದ ಕಾರಣ. ನನ್ನ ಕರುಣೆಯಿಂದ ನೋಡ್ತಾನೆ ನಮ್ಮ ಗುಹೇಶ್ವರ. ಶಿಶು ನೀನು. ಬಾಯಿ ತೆಗೆದೆ, ನಾನು ಬಾಯಿ ಬಿಟ್ಟೆ ನೋಡೋ, ಇಷ್ಟು ಮಾತು ನಿನಗೆ ಹೇಳೋದಕ್ಕೆ ನಾನು ನನ್ನ ಬಾಯನ್ನು ತೆಗೆದೆ. ಅದು ಬಿಟ್ಬಿಟ್ಟು ಭಿನ್ನ ಉಂಟೆ, ನಿನಗೂ ಬೇರೆಯವ್ರಿಗೂ ಏನಾದ್ರು ಭೇದ ಭಾವ ಮಾಡ್ತೀನಿ ನಾನು ಅಂತ ಅರ್ಥ ಮಾಡಿದ್ರೆ ಸಾಕು. ಪ್ರಶ್ನೆಗಳು ಹೇಗಿವೆ ಅಂತ ಅನ್ನೋದನ್ನು ಸ್ವಲ್ಪ ಗಮನಿಸಿ. ಯಾಕೆಂದರೆ ಇವುಗಳ ಆಳವಾದ ಅರ್ಥಕ್ಕೆ ನಾವು ಹೋದರೆ ನೀವು ವಿದ್ಯಾರ್ಥಿಗಳು ನಿಮ್ಮ ವಯಸ್ಸು ಮತ್ತು ನಿಮ್ಮ ಅನುಭವದ ದೃಷ್ಟಿಯಿಂದಾಗಿ ನಿಮ್ಮನ್ನು ನೀವು ಕಳ್ಕೊಂಡ್ಬಿಡ್ತೀರ. ಅಲ್ಲಿಗೇನು ಗುರಿಯನ್ನು ಆಮೇಲೆ ಓದಿ, ವಯಸ್ಸಾದಮೇಲೆ ಇದೇ ಫೀಲ್ಡಿಗೆ ಬಂದರೆ ಅವಾಗ ಓದಬಹುದು ಅಂತ ಹೇಳಿ ನಾನು ಅಷ್ಟಕ್ಕೆ ನಿಲ್ಲಿಸ್ತಾಯಿದ್ದೀನಿ. ಅಕ್ಕಮಹಾದೇವಿ ಬಗ್ಗೆ ಭಾಳ ಸಿನಿಮಾ ಕೂಡ ಬಂದಿದೆ, ಬೇಕಾಷ್ಟು ಸಿನಿಮಾಗಳ ಇದ್ರ ಬಗ್ಗೆ ದೃಶ್ಯಗಳು ಬಂದಿವೆ. ಅದರಿಂದ ಅಕ್ಕಮಹಾದೇವಿ ಬಗ್ಗೆ ನಮಗೆ ಪ್ರಸಿದ್ಧವಾಗಿ ಗೊತ್ತಿರೋ ಒಂದು 3-4 ಸಾಲುಗಳನ್ನು ಆಮೇಲೆ ಹೇಳ್ತೀನಿ ಮಧ್ಯದಲ್ಲಿ. ಕಿಡಿ ಕಿಡಿ ಕೆದರಿದಡೆ ಎನಗೆ ಹಸಿವು ತೃಷೆ ಅಡಗಿತ್ತೆಂಬೆನು, ಮುಗಿಲು ಹರಿದು ಬಿದ್ದಡೆ ಎನಗೆ ಮಜ್ಜನ ಕೆರೆದರೆಂಬೆನು, ಗಿರಿ ಮೇಲೆ ಬಿದ್ದಡೆ ಎನಗೆ ಪುಷ್ಪವೆಂಬೆನು, ಚೆನ್ನಮಲ್ಲಿಕಾರ್ಜುನಯ್ಯ. ಇದು 7 ಅಂಕಿತ. ಶಿರ ಹರಿದು ಬಿದ್ದಡೆ. ಶಿವ ಹರಿಯೋದು ಹೇಗೆ ಅಲ್ವಾ? ನೆನ್ನೆ ಕೈರವ ಬಂತಲ್ಲ ಆ ಥರ. ಶಿರ ಹರಿದು ಬಿದ್ದಡೆ ಪ್ರಾಣ ನಿಮಗರ್ಪಿತವೆಂಬೆನೋ. ಅಕ್ಕಮಹಾದೇವಿ ಉಡುತಡಿಯಲ್ಲಿ ನಿರ್ಮಲಾ ಸುಮತಿ ನಮ್ಮ ಮಗಳಾಗಿ ಸುಂದರಿಯ ಹುಟ್ಟಿ ಚೆನ್ನಮಲ್ಲಿಕಾರ್ಜುನೇ ನನ್ನ ಗಂಡ ಅಂತಿರುವಾಗ ಕೌಶಿಕ ಅನ್ನೋವಳನ್ನು ಅವಳನ್ನು ಮೋಹಿಸ್ತಾನೆ. ಆಮೇಲೆ ಇವಳು ಹಾಕಿದ ಷರತ್ತುಗಳನ್ನು ಅವನು ಮೀರಿದ್ರಿಂದ ಅವಳು ಸೀರೆಯನ್ನು ಬಿಚ್ಚೆಸ್ತು ನಿರ್ವಾಣದಲ್ಲಿ. ಆಮೇಲೆ ಒಂದು ಕರಿಸೀರೆ ಉಡಿಸಿದ್ರು ಅಂತ ತಿಪ್ಪೇರದ್ದು ಸ್ವಾಮಿಗಳು ತಮ್ಮ ಕಾದಂಬರಿಲಿ ಬರೀತಾರೆ. ಈ ಸಿನಿಮಾಗಳಲ್ಲಂತೂ ಕೂದಲು ತಲೆ ಮೇಲೆ ಕೂದಲು ಪಾಟಿ ಕೂದಲು ಬೆಳೆಯುತ್ತೆ ಯಾರಿಗಾರುವೆ. ಭಾರತಿ ಅನ್ನೋ ಸಿನಿಮಾ ನಟಿ ಒಂದು ಯಾವುದೋ ಇದರಲ್ಲಿ ಪಾತ್ರ ಮಾಡಿದರು. ಅವ್ರಿಗಿಷ್ಟೇ ಇಷ್ಟು ಉದ್ದ ಕೂದಲಿದೆ. ಏನು ಕೂದಲಿಂದ ಮೈಯೆಲ್ಲ ಎಷ್ಟು ಕೂದಲಿದ್ರೆ ತಾನೇ ಪೂರ್ತಿ ಮೈಯೆಲ್ಲ ಮುಚ್ಚಕ್ಕಾಗಿ ಒಂದು ಕರಿ ಬಟ್ಟೆ ಬಿಡಿಸಿರ್ತಾರೆ, ಅದ್ರ ಮೇಲೆ ಅವ್ಳು ಕೂದಲು ಬಿಚ್ಕೊಂಡಿರ್ತಾಳೆ ಅಂತ ಹೇಳಿ ಒಂದು ಅಶ್ಲೀಲತೆಯನ್ನು ಮುಚ್ಚೋದಕ್ಕೆ ಇವನ್ನೆಲ್ಲ ಸಿಂಬಾಲಿಕಾಗಿ ತೊಗೊಳ್ಬೇಕು. ಅಷ್ಟೇ ಅಲ್ಲ ಅವಳು ಧೈರ್ಯದ ಕೆಲಸ ಮಾಡಿದ್ಲಲ್ಲ ಒಂದು, ಅಷ್ಟೇ ಅಲ್ಲ ಅವಳು ಧೈರ್ಯ ಹೊರಟ್ಬಿಡ್ತಾಳೆ ಕಲ್ಯಾಣಕ್ಕೆ. ದಾರಿಯಲ್ಲಿ ಏನಾಗುತ್ತೆ, ಕಿಡಿ ಕಿಡಿ ಕೆದರಿದಡೆ ಏನಿಗೆ ಹಸಿವು ತೃಷೆ ಅಡಗಿತ್ತೆಂಬೆನು. ನನಗೆ ಯಾರು ಹಸಿವು ತೃಷೆ ಬಾಯಾರಿಕೆ ಹಸುವಾಗುತ್ತೆ, ಬಾಯಾರಿಕೆ ಆಗುತ್ತೆ, ಹೇಗೆ ಬೆಂಕಿ ಹಚ್ಕೊಂಡಾಗೆ ಕಿಡಿ ಕಿಡಿ ಕೆದರಿದಡೆ ಹೊಟ್ಟೆ ಒಳಗೆ ಹಸುವು. ಹಾಗೇನು ಇಲ್ಲ ನನಗೆ ಹೋಯಿತು, ಹಸು ಹೋಯಿತು, ಬಾಯಾರಿಕೆ ಹೋಯಿತು ಅಂತ ಅಂದ್ಕೊಳ್ತೀನಿ ನಾನು. ಮುಗಿಲು ಹರಿದು ಬಿದ್ದಡೆ ಆಕಾಶ ಕೆಳಕ್ಕೆ ಬಿಡುತ್ತೆ. ಆ ಥರ ಮಳೆ ಬಂದರೆ ಮುಗಿಲು ಆಕಾಶಕ್ಕೆ ತೂತಾದ ಹಾಗೆ ಮಳೆ ಬರ್ತಿದೆ ಅಂತ ಆನಕರು ತರಾಸು ಪ್ರಗತಿಶೀಲರು ಬರೀತಿದ್ರು. ಮುಗಿಲು ಹರಿದು ಬಿದ್ದಡೆ ನನಗೆ ಮಜ್ಜನ ಕೆರೆದರೆಂಬೆನು. ಮಜ್ಜನ ಅಂದರೆ ಸ್ನಾನ.
ಅಷ್ಟು ಮಳೆ ಬಂದರೆ ನನಗೆ ಸ್ನಾನ ಮಾಡಿಸ್ತಾ ಇದ್ದಾರೆ ಅನ್ಕೋತೀನಿ. ಗಿರಿ ಮೇಲೆ ಬಿದ್ದಡೆ ಬೆಟ್ಟನೇ ನನ್ನ ತಲೆ ಮೇಲೆ ಬಿದ್ದುಬಿಟ್ರೆ ನನಗೆ ಪುಷ್ಪವೆಂಬೇನೋ ಸ್ನಾನ ಮಾಡಿಸಾಯ್ತಲ್ಲ, ಈಗ ತಲೆ ಬಾಚಿ ಹೂ ಮುಡಿಸ್ತಿದ್ದಾರೆ ಅಂದ್ಕೊಳ್ತೀನಿ. ಚೆನ್ನಮಲ್ಲಿಕಾರ್ಜುನಯ್ಯ ಶಿರ ಹರಿದು ಬಿದ್ದಡೆ. ಅಲ್ಲ, ಇಷ್ಟೆಲ್ಲ ಆಗುವಾಗ ತಲೆನ ಕತ್ತರಿಸೋದ್ರೆ ಪ್ರಾಣ ನಿಮಗರ್ಪಿತ ಅಷ್ಟೇ. ಆ ರೀತಿಯ ಧೈರ್ಯದ ಹೆಣ್ಮಗಳವಳು. ಅವಳು ಬರೀ ವಿರಹದ ವೇದನೆಯ ವಚನಗಳನ್ನೇ ಬರೀತಾಳೆ. ಅವಳು ಬೇರೆ ಲೋಕ ವ್ಯವಹಾರದ ವಚನಗಳನ್ನು ಬರೆದಿಲ್ಲ. ಇದೊಂದೇ ವಚನ ಅವಳದ್ದು ಭಾಳ ಪ್ರಸಿದ್ಧವಾದ ವಚನ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದಡೆ ಅಂತಯ್ಯ. 1ನೇ ಕ್ಲಾಸು 2 ಕ್ಲಾಸಲ್ಲೇ ಇರುತ್ತೆ ಈ ವಚನ. ಇದು ಈಗಿನ ಟೆಕ್ಸ್ಟ್ ಹೇಗಿದೆಯೋ ಗೊತ್ತಿಲ್ಲ. ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆ ತೆರೆಗಳಿಗಂಜಿದಡೆ ಅಂತಯ್ಯ. ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆ ಅಂತಯ್ಯ. ಚೆನ್ನಮಲ್ಲಿಕಾರ್ಜುನ ದೇವ ಕೇಳಯ್ಯ. ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ನೋಡಿ, ಕೊನೆಯ 3 ಸಾಲು 2 ಸಾಲು ಒಳ್ಳೆ ಗದ್ಯ ಇದಾಗಿದೆ. ಅವಳು ಹೇಳ್ತಿರೋದೇ ಅದು. ಅದಕ್ಕೆ 3 ದೃಷ್ಟಾಂತಗಳನ್ನು ಮೇಲೆ ಕೊಡ್ತಾ ಇದ್ದಾಳೆ ಅಷ್ಟೇ. ಲೋಕದೊಳಗೆ ಹುಟ್ಟಿದ ಬಳಿಕ ಆಗೋಯ್ತು, ಹುಟ್ಬಿಟ್ಟಿದ್ದೀವಿ ನಾವು. ನಮ್ಮ ತಪ್ಪಲ್ಲ, ನಾವೇನು ಹರಕೆ ಹೊತ್ತಿರಲಿಲ್ಲ, ನಾವು ಯಾರನ್ನೂ ಕೇಳ್ಕೊಳ್ಳೂ ಇಲ್ಲ ನಮ್ಮನ್ನು ಹುಟ್ಟಿಸಿ ಅಂತ. ಆದರೂ ಹುಟ್ಬಿಟ್ಟಿದ್ದೀವಿ. ಈಗ ಸ್ತುತಿ ಬರುತ್ತೆ, ನಿಂದೆ ಬರುತ್ತೆ. ಸ್ತುತಿ ಅಂದರೆ ಹೊಗಳ್ತಾರೆ, ನಿಂದೆ ಅಂದರೆ ಬೈತಾರೆ. ಏನು ಮಾಡಿದ್ರು ಅಷ್ಟೇ, ಎಷ್ಟು ಒಳ್ಳೆ ಕೆಲಸ ಮಾಡಿದ್ರೂ ಬೈಯೋರು ಇರ್ತಾರೆ, ಹೊಗಳೋರು ಇರ್ತಾರೆ. ಆಗ ಮನದಲ್ಲಿ ಕೋಪವ ತಾಳದೆ. ಹೊಗಳಿದ್ರು ಸಂತೋಷ ಆಗುತ್ತೆ, ಆದರೆ ಬೈದರೂ ಕೋಪ ಬರುತ್ತಲ್ಲ, ಅದು ಹೇಳ್ತಾಳೆ. ಇಲ್ಲ, ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಹೇಗೆ? ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿದೊಡೆ ಅಂತ. ಅಲ್ಲ, ಮನೆನ ಬೆಟ್ಟದ ಮೇಲೆ ಮಾಡಾಗಿದೆ. ಈಗ ಕಾಡು ಪ್ರಾಣಿಗಳು ಬರ್ತವೆ, ಹುಲಿ ಸಿಂಹ ಬರುತ್ತೆ, ಕಾಡಿದೆ ಇಲ್ಲಿ ಸುತ್ತಮುತ್ತ ಅಂತ ಹೆದರ್ಕೊಂಡ್ರಾಗತ್ತೆಯೇ. ಸಮುದ್ರದ ತಡಿಯಲೊಂದು ಮನೆಯ ಮಾಡಾಗಿದೆ. ಸಮುದ್ರದ ದಡದಲ್ಲಿ, ದಡ ಅಂದರೆ ತುಂಬ ಹತ್ತಿರ ಅಲ್ಲ, ಮನೆಗಳಿರುತ್ತವೆ, ಊರುಗಳೇ ಇರುತ್ತವಲ್ಲ, ಬೊಂಬೈ ಇದೆಯಲ್ಲ. ನೊರೆ ತೆರೆಗಳಿಗಂಜಿದೊಡೆ ಅಂತಯ್ಯ. ನೊರೆ ತೆರೆ, ತೆರೆ ಅಂದರೆ ಅಲೆ, ಅಲೆ ಬರುವಾಗ ನೊರೆ ಬರುತ್ತೆ ಮೇಲೆ. ನೊರೆ ತೆರೆ ಜೋಡಿ ಪದ ಅಲ್ಲ. ಸಮುದ್ರದ ದಡದಲ್ಲಿ ಮನೆ ಮಾಡಿದ ಮೇಲೆ ಸುನಾಮಿ ಬಂದರೆ ಇನ್ನೊಂದು ಸಮುದ್ರದ ನೀರು ಮೇಲೆ ಬರುತ್ತೆ, ಹೆದರ್ಕೊಳ್ಳುತ್ತೆ. ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆ ಅಂತಯ್ಯ. ಸಂತೆ ಒಳಗೆ ಮನೆ ಮಾಡಿದ್ಮೇಲೆ, ಆ ಸಂತೆ ಅಂದರೆ ತುಂಬ ಜನ ಮಾರಕ್ಕೆ ಬರೋರು ಇರ್ತಾರೆ, ಕೊಂಡ್ಕೊಳ್ಳೋಕೆ ಬರೋರು ಇರ್ತಾರೆ. ಅಷ್ಟು ಜನ ಮಾತಾಡ್ಬೇಕಾದ್ರು ಎತ್ತು ಹಸುವಿಂದ ಹಿಡಿದು ಬೆಣ್ಣೆ ತುಪ್ಪದವರೆಗೂ ಮಾರಾಟ ನಡೀತಿರುತ್ತೆ, ಅಲ್ಲಿ ಕೊಂಡ್ಕೊಳ್ಳಾಟ ನಡೀತಿರುತ್ತೆ. ಎಷ್ಟು ಮಾತಾಡ್ಬೋದು ಅವರು. ಅಲ್ಲಿ ಶಬ್ದ, ಸಂತೆ ಪಕ್ಕದಲ್ಲಿ ಮನೆ ಮಾಡಿಬಿಟ್ಟು ಬಾಯ್ 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 ಏನು ಶಬ್ದ ಅದು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಡೆಯುತ್ತೆ. ಸೋಮವಾರ ಸಂತೆ ಅಂತಲೇ ಕೇಳ್ತೀವಲ್ಲ, ವಾರದಲ್ಲಿ 1 ದಿನ. ಹಿಂದೆ ಹಾಗೇ ಇರ್ತಾಯಿದ್ದು, ಮಾಲ್ಗಳು ಅಂಗಡಿಗಳು ಇರ್ತಿರ್ಲಿಲ್ಲ. ಆದರೆ ಈ ವಚನ ಎಷ್ಟು ಶ್ರೇಷ್ಠ ಅಂದರೆ, GP ಬಸವರಾಜು ಅವರು ತಮ್ಮ ಅಸ್ಸಾಂ ಕುರಿತ ಪ್ರವಾಸ ಪ್ರಬಂಧಕ್ಕೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಅಂತ ಹೆಸರು ಕೊಟ್ಟಿದ್ದಾರೆ. ಇವೆಲ್ಲ ರೂಪಕಗಳಾಗಿ, ನುಡಿಗಟ್ಟುಗಳಾಗಿ ಬೇರೆ ಕಡೆಗಳಲ್ಲಿ ಬಳಕೆಯಲ್ಲಿವೆ. ಹೊಸಗನ್ನಡ ಸಾಹಿತ್ಯದ ಮೇಲೆ ವಚನ ಸಾಹಿತ್ಯದ ಪ್ರಭಾವ ಅತ್ಯಧಿಕ, ಪಂಪನಿಗಿಂತ ಹೆಚ್ಚು ಪ್ರಭಾವವನ್ನು ಬೀರಿದವರು ಇವರು. ಚಂದನವ ಕಡಿದು ಕೊರೆದು ತೇದಡೆ ನೊಂದೆನೆಂದು ಕಂಪ ಬಿಟ್ಟಿತ್ತೆ. ತಂದು ಸುವರ್ಣವ ಕಡಿದು ಒರೆದೊಡೆ ಬೆಂದು ಕಳಂಕ ಹಿಡಿಯುತ್ತೆ. ಸಂದು ಕಡಿದ ಕಬ್ಬನ್ನು ತಂದು ಗಾಣದಲ್ಲಿ ಕೆರೆದಡೆ ಬೆಂದು ಪಾಕಗೊಡದೆ ಸಕ್ಕರೆಯಾಗಿ ನೊಂದೆನೆಂದು ಸಿಹಿಯ ಬಿಟ್ಟಿತ್ತೆ. ನಾ ಹಿಂದೆ ಮಾಡಿದ ಹೀನಂಗಳೆಲ್ಲವ ತಂದು ಮುಂದೆ ಇಳುಹಲು ನಿಮಗೇ ಹಾನಿ. ಎನ್ನ ತಂದೆ ಚೆನ್ನಮಲ್ಲಿಕಾರ್ಜುನಯ್ಯ ಎನ್ನ ಕೊಂದಡೆಯೂ ಶರಣೆಂಬುದ ಮಾಣೆ. ಆ ದಾಸಮಯನ ವಚನದ ವಿಸ್ತೃತ ಅರ್ಥ ಅಷ್ಟೇ. ನಾನು ಹೇಳಿದ್ನಲ್ಲ, ಆ ಚಂದನ ಬೇಜಾರೇ ಮಾಡ್ಕೊಳ್ಳ. ಅಲ್ಲ, ಮರ ಕಡಿತಾರೆ, ಆಮೇಲೆ ಅದನ್ನು ಕೊರಿತಾರೆ, ಆಮೇಲೆ ಅದನ್ನು ತೇಯ್ತಾರೆ, ಅದಕ್ಕೆ ನೋವಾಗುತ್ತೆ ಅಂಥೇಳಿ ಸುವಾಸನೆ ಕೊಡೋದು ಬಿಟ್ಬಿಡ್ತೀಯೇ. ಸುವರ್ಣವ ಕಡಿದು ಒರೆದೊಡೆ, ಸುವರ್ಣನ ಅದು ಭೂಮಿ ಒಳಗೆ ಸಿಗುತ್ತಾನೆ, ಚಿನ್ನದ ಅದಿರು. ಅದನ್ನು ತಂದು ಕರಗಿಸಿ ಆಮೇಲೆ ಅದನ್ನು ಒರೆ ಹಚ್ತಾರೆ, ಅದು ಕಳಂಕ ಹಿಡಿಯುತ್ತೆ. ಅದು ತನ್ನ ಗುಣನೇನು ಬಿಡೋದಿಲ್ಲ. ಸಂದು ಕಡಿದ ಕಬ್ಬನ್ನು ತಂದು, ಸಂದು ಅಂದರೆ ಎಷ್ಟಿಷ್ಟು ಉದ್ದಕ್ಕೆ ನಾನು ಹೆರಿತಾರೆ ಅಂತ ಹೇಳಿದ್ನಲ್ಲ, ಅದನ್ನು ಗಾಣದಲ್ಲಿಕ್ಕೆ ಅರಿತಾರೆ. ಗಾಣ ಅಂತ 2 ಎತ್ತುಗಳನ್ನು ಕಟ್ಟಿ ಸುತ್ತ ತಿರುಗಿಸುತ್ತೆ, ರಸ ಬರೋದಕ್ಕೆ ತಿರುಗಿಸ್ತಾರೆ. ಬೆಂದು ಪಾಕಗೊಡದೆ, ಬೆಲ್ಲ ಮಾಡೋದಕ್ಕೆ. ಅವರ ಕಾಲದಲ್ಲಿ ಬೆಲ್ಲನೇ ತಾನೆ, ಸಕ್ಕರೆ ಫ್ಯಾಕ್ಟ್ರಿಯಲ್ಲಿತ್ತಲ್ವ. ಸಕ್ಕರೆಯಾಗಿ ನೊಂದೆ, ಸಕ್ಕರೆ ಅಂದರೆ ಸಕ್ಕರೆ, ಬೇರೆ ಸಕ್ಕರೆಗಳಿದ್ದು ಸಿಹಿಯ ಬಿಟ್ಟಿತ್ತೆ ಏನಾರುವೆ. ಹಾಗೇ ಇರಬೇಕು ನಾವು.
ನಾ ಹಿಂದೆ ಮಾಡಿದ ಹೀನಗಳೆಲ್ಲ ಮತ್ತೊಂದು. ಹೀನ ಅಂದರೆ ಕೆಟ್ಟ ಕೆಲಸ ಅಂತೀವಲ್ಲ, ಏನು ಮಾಡಿದ್ವೋ ಹಿಂದಿನ ಜನ್ಮದಲ್ಲಿ ಅನುಭವಿಸ್ತಾ ಇದ್ದೀವಿ ಕರ್ಮ ಅಂದ್ಕೋತೀವಲ್ಲ. ಹಿಂದೆ ಮಾಡಿದ ಎಲ್ಲ ಪಾಪಗಳನ್ನು ತಂದು ಮುಂದಿಳುಹಲು, ನನ್ನ ಮುಂದಿಳಿಸಿದ್ರೆ ನಿಮಗೆ ಹಾನಿ. ಎಚ್ಚರಿಸ್ತಾಳೆ ದೇವರನ್ನು, ನಿಮಗೇನಷ್ಟ ತಿಳ್ಕೊಳ್ಳಿ. ಯಾಕೆಂದರೆ ಎನ್ನ ತಂದೆ ಚೆನ್ನಮಲ್ಲಿಕಾರ್ಜುನಯ್ಯ ನೋಡಿ, ಗಂಡ ಅಂತ ಹೇಳ್ತಾಳೆ, ತಂದೆ ಅಂತ ಬರೀತಾಳೆ. ಈ ಥರ ಎನ್ನ ಕೊಂದೊಡೆಯು ಶರಣೆಂಬುದ ಮಾಡಿ, ನೀ ಕೊಂದೊಡೆ. ಆದ್ದರಿಂದ ನೀ ನನ್ನನ್ನು ಕೊಂದರೂ ಕೂಡ ನಾನು ಶರಣು ಅಂತೀನಿ. ಯಾಕೆಂದರೆ ಒಳ್ಳೆಯವರು ತಮ್ಮ ಒಳ್ಳೆಯ ಗುಣವನ್ನು ಬಿಡುವುದೇ ಇಲ್ಲ, ಏನು ಮಾಡಿದ್ರೂ ಬಿಡುವುದಿಲ್ಲ. ಹರಿಹರ ಬಗರದ ಅನೇಕ ಶಿವಭಕ್ತರ ಕಥೆಗಳೆಲ್ಲ ಇದಕ್ಕೆ ಉದಾಹರಣೆ. ಒಳ್ಳೆಯವರು ತಮ್ಮ ಒಳ್ಳೆಯ ಗುಣವನ್ನು ಏನು ಮಾಡಿದರೂ ಬಿಡುವುದಿಲ್ಲ, ಕೆಟ್ಟವರು ತಮ್ಮ ಕೆಟ್ಟ ಗುಣವನ್ನು ಏನು ಮಾಡಿದರೂ ಬಿಡುವುದಿಲ್ಲ. ಸ್ವಭಾವೋ ದುರತಿಕ್ರಮ. ಅದನ್ನೇ ನಮ್ಮ ಎಲ್ಲ ಕಥೆಗಳು ಹೇಳ್ತವೆ. ಮರವಿದ್ದು ಫಲವೇನು ನೆರಳಿಲ್ಲದನ್ನಕ್ಕ, ಧನವಿದ್ದು ಫಲವೇನು ದಯವಿಲ್ಲದನ್ನಕ್ಕ, ಹಸುವಿದ್ದು ಫಲವೇನು ಹಯನಲ್ಲದನ್ನಕ್ಕ, ರೂಪಿದ್ದು ಫಲವೇನು ಗುಣವಿಲ್ಲದನ್ನಕ್ಕ, ಅಗಲಿದ್ದು ಫಲವೇನು ಬಾಣವಿಲ್ಲದನ್ನಕ್ಕ. ಬಾಣ ಅಂತ ಬರೀತಾ ಇದ್ದಾರೆ. ಬಾಣ ಅಂದರೆ ಊಟ, ಅಡುಗೆ, ಅನ್ನ. ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನ್ನಕ್ಕ. ಸ್ವಲ್ಪ ಅವಳು ಭಾಳ ಪ್ರಸಿದ್ಧವಾದ ವಚನಗಳಿವೆ ಅವಳದ್ದು. ಚಿಲಿಪಿಲಿ ಎಂದೋದುವ ಗಿಳಿಗಳಿರ ನೀವು ಕಾಣಿರೆ ಅಂತ ನಾವು ವಚನ ಆಗ್ಬೋದು. ಗಿರಿಯಲ್ಲದೆ ಹುಲುಮರಡಿಯಲ್ಲಾಡುವುದೇ ನವಿಲು. ಅಕ್ಕ ಕೇಳವ ನಾನೊಂದ ಕನಸ ಕಂಡೆ. ಹಿಂದೂಸ್ತಾನಿಯಲ್ಲಿ ಎಷ್ಟು ಚೆನ್ನಾಗಿ ಹಾಡ್ತಾರೆ ಅವ್ರ ವಚನಗಳನ್ನು. ಅದು ಯಾವುದೂ ಕೊಡೋದಿಲ್ಲೇ, ಎಲ್ಲೋ ಕೆಲವು ಅಪರಿಚಿತ ವಚನಗಳು, ಅಪರಿಚಿತ ಆದರೂ ಚೆನ್ನಾಗೇ ಇವೆನುವೆ. ಅದು ಅವನ್ನೇ ಆ ಥರದನ್ನೇ ತಂದು ಒಟ್ಟಿಗೆ ಕೊಟ್ಟಾಗಿ ಕಾಣಿಸ್ತದೆ. ಸೊ ಆಕೆಯ ವಚನಕರ್ತಿಯ ಇನ್ನೊಂದು ಮುಖದ ಪರಿಚಯ ಆಗಲಿ ಅಂತಿರ್ಬೋದು. ಮರವಿದ್ದು ಫಲವೇನು ನೆರಳಿಲ್ಲದನ್ನಕ್ಕ ಅಂತ. ನೆರಳು ಕೊಡದೇ ಇರೋ ಮರ ಅಂತೆಲ್ಲ ಹೇಳ್ತಿದ್ರು ಹಿಂದೆ. ಮರ ಆದಮೇಲೆ ಹಣ್ಣು ಕೊಡಬೇಕು ಅಂತ ನಾವು ಅಂತೀವಿ, ಅಲ್ಲ, ಹಣ್ಣು ಆಮೇಲೆ ಮೊದಲು ನೆರಳು. ಧನವಿದ್ದು ಫಲವೇನು ದಯವಿಲ್ಲದನ್ನಕ್ಕ. ದುಡ್ಡಿದ್ರೆ ಏನು ಪ್ರಯೋಜನ? ದಯೇನೇ ಇಲ್ಲ. ಯಾರು ಒಂದು ಬಿಡುಗಾಸು ಕೇಳಿದ್ರು ಕೊಡೋದಿಲ್ಲ, ಪ್ರಯೋಜನ ಏನು? ಹಸುವಿದ್ದು ಫಲವೇನು ಹಯನಲ್ಲದಕ್ಕ. ಹಯನಲ್ಲದೆ ಕೀಳಿಂಗಲ್ಲದೆ ಹಯನು ಕರೆಯುವುದೇ ಅಂಥೇಳಿ ಬಸವಣ್ಣವ್ರ ಒಂದು ವಚನದ ಬಗ್ಗೆ, ಒಂದು ಮಾತಿನ ಬಗ್ಗೆ ತುಂಬ ಚರ್ಚೆ ನಡೀತು ಪತ್ರಿಕೆಗಳಲ್ಲಿ, ಭಾಷಣಗಳಲ್ಲಿ. ಕರು ಹಾಕುವ ಹಸು ಅಥವಾ ಕುರು ಅಂತ ತೀರ್ಮಾನಕ್ಕೆ ಬಂದರು. ಕೀಳಿಂಗಲ್ಲದೆ ಹಯನು ಕರೆಯುವುದೇ. ಹಯನು ಅಂದರೆ ಹಸು, ಅಲ್ಲಿ ಕೀಳಿಂಗಲ್ಲದೆ, ಕೀಳು ಅಂದರೆ ಕರು ಅಂತ ಮಾಡಿಬಿಟ್ರು. ಅರ್ಥ ಮಾಡಬೇಕಲ್ಲ ಅಲ್ವೇ? ಅದರಿಂದ ಹಸುವಿದ್ದು ಫಲವೇನು ಹಯ್ಯನಲ್ಲದನ್ನಕ್ಕ. ಹಸು ಇದೆ, ಆದರೆ ಅದಕ್ಕೆ ಹೊರಿ ಕೊಡಿಸ್ಬೇಕು, ಅದು ಗಬ್ಬ ಕಟ್ಟಬೇಕು, ಆಮೇಲೆ ಅದಕ್ಕೆ ಕರು ಹಾಕಬೇಕು. ಆವಾಗ ಅದು ಕರುಗೆ ಹಾಲು ಕುಡ್ಸೋಕ್ಕೆ ಹೋಗಿ ನಮಗೆ ಹಾಲು ಕೊಡುತ್ತೆ. ಕರುಗೆ ಅದು ತುಂಬ ಹಾಲು ಬರುತ್ತೆ. ಅದರಲ್ಲಿ ಗಿಣ್ಣು ಹಾಲು ಅಂತ ಒಂದು 15 ದಿವಸ ಕರುವಿಗೆ ತುಂಬ ಒಳ್ಳೆಯದು. ಅದನ್ನು ಮನುಷ್ಯರು ಕುಡ್ಕೊಂಡ್ಬಿಡ್ತಾರೆ. ಪುಟ್ಟ ಕರು ಅದು ಎಷ್ಟು ಪುಡ್ಕೊತ್ತೆ, ಅದಕ್ಕೆ ಸೊರು ಬಿಟ್ಬಿಡುತ್ತೆ ಹಸು ಹಾಲನ್ನು. ಆಗೋಯ್ತು, ಹಾಲು ಸುರಿಯೋಕ್ಕೆ ಶುರುವಾಗೋಯ್ತು. ಇನ್ನು ಕರು ಕುಡಿಯೋಕ್ಕಾಗಲ್ಲ, ಅದು ಕೊಟ್ಟೆ ಉಬ್ಬರ್ಸ್ಕೊಳೋದು, ಅಜೀರ್ಣಕ್ಕೆ ಸತ್ತೋಗ್ಬಿಡುತ್ತೆ. ಆಮೇಲೆ ಆದ್ದರಿಂದ ಕರುನ ತೆಗೆದು ಪಕ್ಕ ಕಟ್ಟಿ ಮನುಷ್ಯರು ಹಾಲು ಕರ್ಕೋತಾರೆ. ಹಾಗೆ ನಮ್ಗೆ ಇಷ್ಟೊಂದು ಹಾಲು ಸಿಗ್ತಿರೋದು ಮಿಲ್ಕ್ ಡೈರಿ ಮೂಲಕ. ಅದರಿಂದ ಹಾಲು ಕೊಡದೇ ಇರೋ ಹಸು, ನೆರಳು ಕೊಡದೇ ಇರೋ ಮರ. ರೂಪಿದ್ದು ಫಲವೇನು ಗುಣವಿಲ್ಲದನ್ನಕ್ಕ. ಕೆಲವರಿಗೆ ರೂಪ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ, ಆದರೆ ಗುಣನೇ ಇಲ್ಲ, ಒಳ್ಳೆಯ ಗುಣನೇ ಇಲ್ಲ. ಅಂಥವ್ರನ್ನ ಗೊತ್ತಾಗ್ತಾ ಇದ್ದ ಹಾಗೆ ದೂರ ಮಾಡಿಬಿಡ್ತಾರೆ. ಅಗಲಿದ್ದು ಫಲವೇನು ಬಾಣವಿಲ್ಲದನ್ನಕ್ಕ. ಅಗಲು ಅಂದರೆ ತಟ್ಟೆ. ಲಾಭ ಬರಬೇಕಲ್ಲಿ, ಅದಕ್ಕೆ ಗೊತ್ತಾಗಲಿಲ್ಲ, ಇಲ್ಲಿ ಅರ್ಥ ಕೊಟ್ಟಿದ್ದಾರೆ. ಅಗಲಿದ್ದು ಫಲವೇನು, ತಟ್ಟೆ ಇದೆ ಮನೆ ಮುಂದೆ, ಅಗಳು ಅಂತಿದೆ. ಬಾಣ ಊಟನೇ ಇಲ್ಲಲ್ಲ, ತಟ್ಟೆ ಇಟ್ಕೊಂಡು ಏನು ಮಾಡ? ತಟ್ಟೆ ಇಟ್ಕೊಂಡು ತಮಟೆ ಹೊಡಿಬೇಕಷ್ಟೆ. ಅಲ್ಲಿಂದ ಅನ್ನ ಹಾಕಿರ್ತಾನೆ ಊಟ ಮಾಡೋದು. ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದನ್ನಕ್ಕ. ನಿಮ್ಮ ಜ್ಞಾನನೇ ಇಲ್ಲ ಅಂದಮೇಲೆ ನಾನು ಇದ್ದೇನು ಪ್ರಯೋಜನ ಅಂತ ಹೇಳ್ತಾರೆ. ಇವರ 3 ಜನರ ಬಗ್ಗೆ ಒಂದಿಷ್ಟು ಇಲ್ಲಿ ಕೊಟ್ಟಿದ್ದಾರೆ, ನೋಡಿ ಅದನ್ನು ಪ್ರಶ್ನೆ ನೋಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಜೇಡ್ರ ದಾಸಿಮಯ್ಯನ ಕಾಲ 1165. ದಾಸಿಮಯ್ಯನವರು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಮುದನೂರಿನವರು. ವಚನಾಂಕಿತ ರಾಮನಾಥ. ದೇವರ ದಾಸಿಮಯ್ಯನವರು ನೋಡಿ, ಒಂದು ಕಡೆ ಜೇಡರ, ಒಂದು ಕಡೆ ದೇವರ.
ಮುದನೂರಿನ ಶ್ರೀಶೈಲದಲ್ಲಿ ಶ್ರೀ ಚಂದ್ರಗುಂಡ ಶಿವಾಚಾರ್ಯರ ಗುರುಕುಲದಲ್ಲಿ ಅಪಾರ ವಿದ್ಯೆ ಪಡೆದು ಜ್ಞಾನವಂತರಾದರು. ಅಲ್ಲಮಪ್ರಭು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವಿಯಲ್ಲಿ ಜನಿಸಿದರು. ಬಸವಣ್ಣನ ಪ್ರಭಾವದಿಂದ ಕಲ್ಯಾಣಕ್ಕೆ ಬಂದ ಅಲ್ಲಮಪ್ರಭು ಅಲ್ಲಿ ಅನುಭವ ಮಂಟಪದ ಶೂನ್ಯ ಸಿಂಹಾಸನದ ಅಧ್ಯಕ್ಷನಾಗುತ್ತಾನೆ. ಒಂದು ಕಡೆ ಬಹುವಚನ, ಒಂದು ಕಡೆ ಏಕವಚನ. ನಾವೆಲ್ಲ ಏಕವಚನದಲ್ಲೇ ಪಾಠ ಮಾಡ್ತಾಯಿದ್ವಿ. ಇದನ್ನು ಮೇಷ್ಟ್ರು ನಮಗೆ ಮಾಡಿದ್ವಿ. ಆಮೇಲೆ ಈ ಬಸವ ಸಮಿತಿ ಗಲಾಟೆ ಜೋರಾಗೋಯ್ತು. ಪುಸ್ತಕಗಳನ್ನು ಬ್ಯಾನ್ ಮಾಡೋದೇನು, ಏಕವಚನ ಬಳಸೋ ಕೊಡೋದು ಅನ್ನೋದೇನು, ಅಯ್ಯೋ ಆ ಥರ ವಿದ್ಯಾರ್ಥಿಗಳೇ ನಮ್ಮ ಒಂಥರ ದುರು ನೋಡೋಕ್ಕೆ ಶುರು ಮಾಡಿದಾಗ, ಅಯ್ಯೋ ಮಾತಾಯಿರ ನನಗೇನಪ್ಪ ಏಕವಚನ ಬಹುವಚನ ನಮಗೇನಬೇಕು, ಬಹುವಚನ ಬಳಸ್ಬಿಡ್ತೀನಿ ತಳೆ ಅಂತ ಹೇಳಿ ಅವರು ಅಂತ ಬಳಸಿದಾಗ ಬಸವಣ್ಣ ಅಂತ ಏಕವಚನ ಕರೆದು ಅಭ್ಯಾಸಾಗಿ ಒಂಥರ ಹಿಂಸೆ ಆಗೋದು ನಮಗೆ. ಮೊದಲು ಜಗತ್ತು ಬದಲಾಯ್ತಲ್ವ, ನಾವು ಬದಲಾಗಬೇಕು. ಜಗತ್ತು ಸಂಕುಚಿತ ಆಯಿತು. ಅದು ಸಾಹಿತ್ಯ ಅಂತ ನೋಡೋದೇ ಇಲ್ಲ, ಬೇರೆ ಇನ್ನೇನೋ ಅಳಿತಾರೆ. ಹಾಗಾಗಿ ಇವರು ಆ ಥರ ಮಾಡಿದ್ದಾರೆ. ಅಕ್ಕಮಹಾದೇವಿ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರದ ಶಿರಾಳಕೊಪ್ಪದ ನಡುವೆ ಇರುವ ಉಡುತಡಿ ಅಥವಾ ಉಡುಗಣಿಯಲ್ಲಿ ಜನಿಸಿದಳು. ಉಡುತಡಿನೇ ಫೇಮಸ್ಸು. ಯೋಗಾಂಗ ತ್ರಿವಿಧಿಯನ್ನು ಬರೆದಿದ್ದಾಳೆ. ಅದರದ್ದೊಂದು ಪದ್ಯ ಹೇಳಬೇಕು ಅಂದ್ಕೊಂಡಿದ್ದೆ, ಇದೇ ತುಂಬ ಜಾಸ್ತಿ ಆಗಿದೆ. ಸೃಷ್ಟಿಯ ವಚನ, ಮಂತ್ರಗೋಪ್ಯ ಮತ್ತು ಇತರೆ ವಚನಗಳು ಅಕ್ಕನ ರಚನೆಗಳಾಗಿವೆ. ಅಕ್ಕಮಹಾದೇವಿ ಕನ್ನಡದ ಪ್ರಥಮ ಮಹಿಳಾ ಕವಯಿತ್ರಿ ಆಗಿದ್ದಾರೆ. ಹೌದು, ಮೊದಲನೇ ಕವಯಿತ್ರಿ. ಉಳಿಗಿಂತ ಮುಂಚೆ ಕಂತಿ ಅಂತ ಒಬ್ಬಳಿದ್ಲು, ನಾಗಚಂದ್ರನ ಸಮಕಾಲೀನಲು ಅಂತ ಹೇಳ್ತಾರೆ. ಆದರೆ ದಂತಕತೆ, ಅದಕ್ಕೆ ಆಧಾರ ಇಲ್ಲ. ಚಿಕ್ಕ ವಯಸ್ಸಿನಲ್ಲೇ ಸಕಲ ಸುಖವನ್ನೂ ತ್ಯಜಿಸಿದ ಅಕ್ಕ ಎದುರಿಸಿದ ಪರೀಕ್ಷೆಗಳು ಬಹಳಷ್ಟು. ಸಾಕ್ಷಾತ್ ಶಿವ ಮಲ್ಲಿಕಾರ್ಜುನನನ್ನು ಪತಿ ಎಂದು ಸ್ವೀಕರಿಸಿ ಜಗತ್ತನ್ನು ಧಿಕ್ಕರಿಸಿ ಕೇಶಾಂಬರೆಯಾಗಿ ನಡೆದ ಅಕ್ಕ. ದಿಗಂಬರೆಯಾಗಿ ಬರೆದರೆ ಅಸಹ್ಯ ಆಗುತ್ತೆ ಅಂತ ಕೇಶಾಂಬರೆ ಅನ್ನೋ ಪದ ಬಂದದ್ದು. ಹಲವಾರು ಭಕ್ತರಿಗೆ ಮಾದರಿಯಾಗಿದ್ದಾಳೆ. ಇಷ್ಟೇ, ಇದಕ್ಕಿಂತ ಹೆಚ್ಚೇ ಹೇಳಿದ್ದೀನಿ ನಾನು. ನನ್ನ ವಿಡಿಯೋ ನೋಡ್ಬೋದು, ಒಬ್ಬೊಬ್ಬರ ಬಗ್ಗೆನೂ ವಿಡಿಯೋ ಇದೆ. ಅಲ್ಲಿ ನಾನು ವಿಸ್ತಾರವಾಗಿ ಅವ್ರ ಬಗ್ಗೆ ನಾನು ಬರೆದೀನಿ. ಅನೇಕ ಬೇರೆ ಕಥೆಗಳನ್ನು ಅಲ್ಲಿ ಹೇಳಿದ್ದೀನಿ. ಅದನ್ನೆಲ್ಲ ನೋಡಿಬಿಟ್ರೆ ನಿಮಗೆ ಎಲ್ಲ ಚಿಕ್ಕ ವೀಡಿಯೋಗಳೇ. ಅದರಿಂದ ನಿಮಗೆ ಒಂದು ಇಡೀ ವಚನ ಸಾಹಿತ್ಯದ ಒಂದು ಪರಿಕಲ್ಪನೆ ಬರುತ್ತೆ. ಒಂದು 2-2.5 ಗಂಟೆ ವೇಸ್ಟ್ ಆದರೆ ಆಗಲಿ ಅಂತ ಒಂದು ಸಲ ಕೇಳಿಸ್ಕೊಂಡ್ಬಿಡಿ. ಇಲ್ಲ ನನ್ನ ಚಾನಲ್ಗೆ ಹೋಗಿ ಹೀಗೆ ಸಾಹಿತ್ಯಚರಿತ್ರೆ ಬೇಗ ಬರುತ್ತೆ. 12ನೇ ಶತಮಾನಕ್ಕೆ ಬಂದುಬಿಡುತ್ತೆ. ಕವಿರಾಜ ಮಾರ್ಗ ಆದಮೇಲೆ ಅದು ಕವಿರಾಜ ಮಾರ್ಗ 9ನೇ ಶತಮಾನ, ಇದು 12ನೇ ಶತಮಾನ. ಆಡಂಬರದ ಭಕ್ತಿಯನ್ನು ಅಲ್ಲಮ ಹೇಗೆ ಖಂಡಿಸುತ್ತಾನೆ? ಅಲ್ಲಮಪ್ರಭುವಿನ ವಚನಗಳ ಆಶಯವೇನು? ಇದು ಜಾಸ್ತಿ ನಂಬರ್ಗೆ. ವ್ಯಕ್ತಿ ಮತ್ತು ದೈವದ ನಡುವಿನ ಸಂಬಂಧವನ್ನು ವಚನಕಾರರು 3 ಜನರ ಬಗ್ಗೆನೂ ಬರೀಬೇಕು. ವಚನಕಾರರ ಬೋಧನೆಗಳನ್ನು ದೈನಂದಿನ ಜೀವನಕ್ಕೆ ಹೇಗೆ ಅನ್ವಯಿಸಬಹುದು? ಈಗ ಕಬ್ಬು, ಹುಸಿಗಂಧ ಎಲ್ಲ ಹೇಳಿದ್ನಲ್ಲ ಅದು. ಜೇಡರ ದಾಸಿಮಯ್ಯನವರ ದೈವಿಕ ಪರಿಕಲ್ಪನೆಯು ಮಾನವ ಅಸ್ತಿತ್ವದ ಬಗ್ಗೆ ಅವರ ಅಭಿಪ್ರಾಯಗಳನ್ನು ಹೇಗೆ ಪರಿಭಾವಿಸುತ್ತದೆ? ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ ಅಲ್ಲಿ ಬರುತ್ತಲ್ಲ ಆ ಥರ. ವಾಸ್ತವ ಮತ್ತು ಸತ್ಯದ ಸ್ವರೂಪದ ಬಗ್ಗೆ ಅವರು ಏನು ಹೇಳುತ್ತಾರೆ? ಭಕ್ತಿ ಮತ್ತು ಆಧ್ಯಾತ್ಮಿಕತೆಯ ಕುರಿತು ಜೇಡರ ದಾಸಿಮಯ್ಯನವರ ಬೋಧನೆಗಳನ್ನು ಆಧುನಿಕ ಜೀವನಕ್ಕೆ ಹೇಗೆ ಅನ್ವಯಿಸಬಹುದು? ಅಕ್ಕಮಹಾದೇವಿಯು ಚೆನ್ನಮಲ್ಲಿಕಾರ್ಜುನನಿಗೆ ತನ್ನನ್ನೇ ಸಮರ್ಪಿಸಿಕೊಳ್ಳುವ ಬಗೆ ಹೇಗೆ? ವಾಸ್ತವವಾಗಿ ಇಲ್ಲವೇ ಇಲ್ಲ. ನಾನು ಹೇಳಿದ್ನಲ್ಲ 3-4 ವಚನ ಅಲ್ಲಿ ಬರೋದದು. ಇದನ್ನೇ ಜೀವನ ಚರಿತ್ರೆ ಗೊತ್ತಲ್ಲ. ಅಕ್ಕಮಹಾದೇವಿಯ ವಚನಗಳಲ್ಲಿ ಪ್ರೀತಿ ಮತ್ತು ಭಕ್ತಿಯ, ಅದೇ ಬೆಟ್ಟ ಬಿದ್ದರೆ, ಆಕಾಶ ಬಿದ್ದರು, ಮಳೆ ಬಂದರು ಅಂತ ಅದನ್ನು ಬರೆಯೋದು. ಅಕ್ಕಮಹಾದೇವಿಯ ಮನುಷ್ಯನ ಸ್ವಭಾವ ಹೇಗಿರಬೇಕೆಂದು ತಿಳಿಸಿದ್ದಾರೆ. ಅದೇ ಮನದೊಳಗೆ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಅಂತ ಹೇಳೋದು ಇದೆಲ್ಲ ಅದು ಮನುಷ್ಯನ ಸ್ವಭಾವ. ಆಮೇಲೆ ಅವಳು ತನ್ನ ಬಗ್ಗೆನೇ ಹೇಳ್ಕೊಳ್ಳೋದು. ಮನುಷ್ಯನ ಸ್ವಭಾವದ ಬಗ್ಗೆ ಪ್ರಪಂಚದ ಬಗ್ಗೆ ಹೇಳೋಲ್ಲ ಅನ್ನೋದು ಅಕ್ಕಮಹಾದೇವಿ ಬಗ್ಗೆ ಇರುವಂತಹ ಒಂದು ದೂರು. ಪ್ರಪಂಚದ ಬಗ್ಗೆ ಅವಳು ಹೆಚ್ಚು ಹೇಳೋಲ್ಲ ಅಂತ. ಆದ್ದರಿಂದ ಇಷ್ಟನ್ನು ಸಾಕು. ಇದಕ್ಕಿಂತ ಹೆಚ್ಚು ಹೇಳಿದ್ರೆ ನಾವು ಇದಾಗ್ಬಿಡ್ತೀವಿ, ಡಿವೇಟ್ ಆಗ್ತೀವಿ, ಟೆಕ್ಸ್ಟ್ ಬಿಟ್ಟು ಆಚೆ ಈಚೆ ಹೋದಾಗುತ್ತೆ. ಅದಕ್ಕಾಗಿ ನಾನು ಬೇರೆ ವೀಡಿಯೋಗಳನ್ನು ಸಜೆಸ್ಟ್ ಮಾಡ್ತಾಯಿದ್ದೀನಿ. ತಿಳ್ಕೊಳ್ಬೇಕು ಅನ್ನೋರಿಗೆ ವಚನ ಸಾಹಿತ್ಯದ ಬಗ್ಗೆ ತಿಳ್ಕೊಳ್ಳೋದು ತುಂಬ ಇದೆ. ನಾನು ತಿಳಿದ ಮಟ್ಟಿಗೆ 1ನೇ ಕ್ಲಾಸಿಂದನೂ ಒಂದು ವಚನ ಟೆಕ್ಸ್ಟ್ ಆಗಿರುತ್ತೆ. ನಾವಂತೂ ಪ್ರತಿಯೊಂದು ಕ್ಲಾಸ್ಗೂ ಮಾಡಿದ್ದೀವಿ. ಅದರಿಂದ ಈ ವಚನಗಳ ಬಗ್ಗೆ ಗಮನ ಕೊಟ್ಟು, ಪ್ರಶ್ನೆಗಳ ಬಗ್ಗೆ ಗಮನ ಕೊಟ್ಟರೆ ಸಾಕು. ನಮಸ್ಕಾರ.